ಶ್ರೀ ಗುರುಭ್ಯೋ ನಮಃ. ನಿನ್ನೆ ದಿವಸ ಕೃಷ್ಣ ರುಕ್ಮಿಣಿಯನ್ನ ಕುಂಟಿಲಪುರಕ್ಕೆ ಬಂದು ಅಪಹರಣ ಮಾಡಿದಂತಹ ಪ್ರಕರಣವನ್ನು ನೋಡಿದೆವು. ಅದಾದ ಬಳಿಕ ರುಕ್ಮಿಣಿ ಕೃಷ್ಣನನ್ನ ಕೊಲ್ಲದೆ ರುಕ್ಮಿಣಿಯನ್ನು ಹಿಂದೆ ತರದೆ ಕುಂದಿನಪುರಕ್ಕೆ ತಿರುಗಿ ಬರುವುದಿಲ್ಲ ಅಂತ ಶಪಥ ಏನ್ ಮಾಡಿದ್ದ, ಆ ಶಪಥ ಮಾಡಿದಂತಹ ಘಟನೆಯನ್ನು ಕೂಡ ನೋಡಿದೆವು. ಆದ್ರೆ ಶಪಥ ಮಾಡಿ ಅಲ್ಲಿ ಆತ ಸೋತು ಕುಂದಿನಪುರದ ಹೊರಗಡೆ ಭೋಜಕಟ ಅನ್ನುವಂಥ ನಗರವನ್ನು ನಿರ್ಮಾಣ ಮಾಡಿಕೊಂಡು ಅಲ್ಲೇ ವಾಸ ಮಾಡಿದ. ಅದಾದ್ಮೇಲೆ ಕೃಷ್ಣ ರುಕ್ಮಿಣಿಯೊಂದಿಗೆ ತನ್ನ ನಗರವಾದಂತಹ ದ್ವಾರಕಾ ನಗರವನ್ನು ಪ್ರವೇಶ ಮಾಡಿದ. ಅದಾದ ನಂತರ ಈ ತಾತ್ಪರ್ಯ ನಿರ್ಣಯದಲ್ಲಿ ಬರುವಂತ ಘಟನೆ ಅಂದ್ರೆ ಬಲರಾಮ ಮತ್ತು ರೇವತಿಯ ವಿವಾಹ. ಇದಕ್ಕಿಂತ ಹಿಂದೆನೆ ಬಲರಾಮ ರೇವತಿಯನ್ನ ಮದುವೆ ಆಗಿದ್ದ. ಪುರಾತೋ ಹಲಾಯುಧ ಪ್ರಿಯಾಂ ನಿಜಾಂ ಪುರಾಪಿಹಿ ಸವಾರುಣಿ ಸಮಾಶ್ರಯಾಂ ಅವಾಪ ರೇವತೀಂ ಪ್ರಭು. ಈ ಹಿಂದೆ ಬಲರಾಮ ತನಗೆ ಮೊದಲು ವಾರುಣಿ ಎನ್ನುವ ಹೆಸರಿನ ಪತ್ನಿಯೇ ಆಗಿದ್ದಂಥ ರೇವತಿ ಅಥವಾ ರೈವತಿ ಎನ್ನುವಳನ್ನ ಮದುವೆ ಆಗಿದ್ದ. ಆ ರೈವತಿಯ ತಂದೆ ಕಕುದ್ಮಿ ಅಥವಾ ಅವನಿಗೆ ರೈವತ ಅಂತ ಹೆಸರು. ಈ ಘಟನೆ ನಾವು ಹಿಂದೆನೆ ಕೇಳಿದ್ದೇವೆ. ಅವಳ ತಂದೆ ಆದಂತಹ ರೈವತ ಸ್ವಯಂ ಚತುರ್ಮುಖ ಬ್ರಹ್ಮನ ಹತ್ರ ಹೋಗಿ ಅವಳಿಗೆ ಅನುರೂಪರಾದಂತಹ ಗಂಡನನ್ನು ತೋರಿಸು ಅಂತ ಕೇಳ್ಕೊಂಡ. ಪತಿಂ ಯಥಾನುರೂಪಿಣಂ ತದೀಯಮೇವ ಪೂರ್ವಕಂ ಪಿತಾ ತದೀಯ ಐಚ್ಛತ ಪ್ರವೇತ್ತು ಅಬ್ಜ ಸಂಭವಾತ್. ಅವಳಿಗೆ ಅನುರೂಪನಾದಂತಹ ಗಂಡನನ್ನು ತೋರಿಸು ಅಂತ ಬ್ರಹ್ಮನನ್ನು ಕೇಳಿದ ಅಂತಿದೆಯಲ್ಲ, ಇದೊಂದು ಹೊಸ ಸಂಗತಿ ತಾತ್ಪರ್ಯ ನಿರ್ಣಯದಲ್ಲಿ ಬಂದಿದ್ದು. ಹಿಂದಿನ ಜನ್ಮದಲ್ಲೂ ಅವಳಿಗೆ ಯಾರು ಗಂಡ ಆಗಿದ್ದ ಅದನ್ನ ನನಗೆ ತೋರಿಸು ಅಂತ ಕೇಳ್ಕೊಂಡಂತವ್ರ ಅಪ್ಪ. ಅವಳಿಗೆ ಅನುರೂಪನಾದಂತಹ ಗಂಡನನ್ನು ತೋರಿಸು ಅಂತ ಅಷ್ಟೇ ಕೇಳಲಿಲ್ಲ, ಹಿಂದೆ ಯಾರು ಗಂಡ ಆಗಿದ್ದ, ಅವಳಿಗೆ ಶಾಶ್ವತನಾದಂತಹ ಗಂಡ ಯಾರಿದ್ದಾನೆ ಅವನನ್ನೇ ತೋರಿಸು, ನಾನು ಅವನಿಗೆ ಅವಳನ್ನು ಮದುವೆ ಮಾಡಿಕೊಡ್ತೀನಿ ಅಂತ ಅಪ್ಪ ಕೇಳಿದ. ಆ ಕಕುದ್ಮಿ ಬ್ರಹ್ಮನ ಹೊರಬಲದಿಂದ ಬ್ರಹ್ಮನ ಓಲಗಕ್ಕೆ ಹೋದ, ಬ್ರಹ್ಮನ ಸಭಾಭವನಕ್ಕೆ. ಸಾಧಾರಣರಿಗೆ ಬ್ರಹ್ಮನ ಅನುಗ್ರಹ ಇಲ್ಲದವರಿಗೆ, ಬ್ರಹ್ಮನ ವರ ಇಲ್ಲದವರಿಗೆ ಅಲ್ಲಿ ಹೋಗೋದೇ ಕಷ್ಟ. ಸತತ್ಸದೋಗತೋ ವರಾತ್ವೀಯತಃ ತಗೀತಿಕಾಂ ನಿಶಮ್ಯನ್ನಾವಿವದ್ಗತಂ ಯುಗೋರು ಕಾಲ ಪರ್ಯಯಂ. ಬ್ರಹ್ಮನ ವರಬಲದಿಂದಲೇ ಬ್ರಹ್ಮನ ಓಲಗಕ್ಕೆ ಹೋದ. ಅಲ್ಲಿ ಆ ಬ್ರಹ್ಮನನ್ನು ಕೇಳಬೇಕು ಅಂತ ಅನ್ನೋದ್ರಲ್ಲಿ ಸ್ವಲ್ಪ ವಿಳಂಬ ಆಯಿತು. ಯಾಕಂದ್ರೆ ಬ್ರಹ್ಮ ಸಂಗೀತ ಕಚೇರಿ ಅನ್ನೋದನ್ನು ಆಸ್ವಾದನೆ ಮಾಡ್ತಿದ್ದ ಆ ಸಂದರ್ಭದಲ್ಲಿ. ಹಾಗಾಗಿ ಅನೇಕ ಯುಗಗಳೇ ಉರುಳಿ ಹೋಗಿದ್ದನ್ನು ಆತ ಗಮನಿಸಲಿಲ್ಲ ಆ ಕಕುದ್ಮಿ ರಾಜ. ಹಿಂದಿನ ನಾವು ನೋಡಿದ್ವಿ ಅದನ್ನ. ಹಾಹಾ ಹೂ ಗಂಧರ್ವರ ಗಾನ, ವಿತಾನ ಅನ್ನೋ ಹೆಸರಿನ ಒಂದು ಗಾನ ಅಲ್ಲಿ ನಡೆದಿತ್ತು ಅಂತ ಆ ಘಟನೆ ನಾವು ನೋಡಿದ್ವಿ. ಆ ಗಾನ ಏನಿದೆ ಗಾಂಧಾರ ಗ್ರಾಮದಲ್ಲಿ ಇರೋದಂತೂ. ಈ ಸಂಗೀತದಲ್ಲಿ ಗ್ರಾಮಗಳು ಅಂತ ಇರ್ತಾವೆ. ಗ್ರಾಮ ಅಂದ್ರೆ ಹಳ್ಳಿ ಅಲ್ಲ, ಸಂಗೀತದಲ್ಲಿ ಅದೊಂದೇನೋ ಪದ್ಧತಿ. ಗಾಂಧಾರ ಗ್ರಾಮ, ಸಪ್ತ ಸ್ವರಗಳ ಪೈಕಿ ಗಾಂಧಾರ ಅಂತ ಒಂದು ಸ್ವರ. ಅದರ ಗ್ರಾಮದ ಆ ಗಾನ ಏನಿದೆ ಅದು ದೇವತೆಗಳಿಗೆ ಬಹಳ ಯೋಗ್ಯವಾದದ್ದು. ದೇವತೆಗಳೇ ಅದನ್ನು ಕೇಳಲಿಕ್ಕೆ ಯೋಗ್ಯರಾದವರು. ಮನುಷ್ಯರು ಅದನ್ನು ಕೇಳಿದ್ರೆ ಅವ್ರಿಗೆ ಕೆಟ್ಟದಾಗ್ತದಂತಲ್ಲ, ಆದ್ರೆ ಮನುಷ್ಯರಿಗೆ ಅವ್ರ ಯೋಗ್ಯತೆಗಳನ್ನು ಮೀರಿದ್ದು. ಹಾಗಾಗಿ ಅವರು ಭ್ರಾಂತರಾಗಿ ಬಿಡ್ತಾರೆ ಮನುಷ್ಯರು ಅಂತ ಹೇಳ್ತದೆ. ಹಾಗಾಗಿ ಅದನ್ನು ಕೇಳ್ತಾ ಅವನು ಮೈ ಮರೆತು ಬಿಟ್ಟ. ಈ ಇಹಲೋಕದಲ್ಲೇ ಶಾಸ್ತ್ರೀಯ ಸಂಗೀತ ಏನಿದೆ ಅದು ಮನುಷ್ಯನಿಗೆ ಮೈ ಬರುತ್ತದೆ. ಅದು ಅಂಥ ದೇವಲೋಕದ ಶಾಸ್ತ್ರೀಯ ಸಂಗೀತ ಅದು. ಅದನ್ನ ಗಾನ ಮಾಡ್ತಿದ್ದವರು ಆ ಶಾಸ್ತ್ರೀಯ ಸಂಗೀತದಲ್ಲಿ ಪ್ರಕಾಂಡ ಪಂಡಿತರಾದವರು, ಹಾಹಾ ಹೂ ಗಂಧರ್ವರು. ಆ ಗಾನವನ್ನು ಕೇಳಿದಾಗ ಇವನಿಗೆ ಮೈ ಮರೆತು ಹೋಯಿತು ಈ ರಾಜನಿಗೆ. ಮತ್ತು ಬ್ರಹ್ಮಸದನದ ಕಾಲಮಾನ ಬಹಳ ದೀರ್ಘವಾದದ್ದು. ಅಲ್ಲಿ ಒಂದು ಕ್ಷಣ ಇಲ್ಲಿ ಅನೇಕ ಯುಗಗಳಿಗೆ ಸಮಾನವಾಗಿರುತ್ತದೆ. ಅದನ್ನ ಹಿಂದೆ ಎಷ್ಟೋ ಬಾರಿ ನೋಡಿದ್ವಿ. ಬ್ರಹ್ಮನ ಒಂದು ಹಗಲು ಮಾನವನಿಗೆ 432 ಕೋಟಿ ವರ್ಷಕ್ಕೆ ಸಮಾನ. ಹಾಗಾಗಿ ಆ ಒಂದು ಹಗಲಲ್ಲಿ ಬ್ರಹ್ಮ ಏನೇನೋ ಕಾರ್ಯಕ್ರಮಗಳನ್ನು ಮಾಡ್ತಿರ್ತಾನೆ. ಅನೇಕ ಸಂಗತಿಗಳನ್ನು ಅವನು ನೋಡ್ತಾನೆ, ಸಾಕ್ಷೀಭೂತನಾಗಿ ನೋಡ್ತಾನೆ. ಭಗವಂತನ ಅವತಾರವಾದದನ್ನ, ಎಷ್ಟೋ ದೇವತೆಗಳ ರಾಕ್ಷಸರ ನಡುವೆ ಯುದ್ಧ ಆದ ಪ್ರಕರಣಗಳನ್ನ ಅವನು ನೋಡ್ತಾನೆ ಇರ್ತಾನೆ. ಅಂತೂ 1000 ಮಹಾಯುಗಗಳು ಅಥವಾ 432 ಕೋಟಿ ವರ್ಷಗಳು, ಇದು ಬ್ರಹ್ಮನ ಒಂದು ಹಗಲು, ಮಾನವನಿಗೆ ಸಮಾನವಾದದ್ದು. ಹಾಗಾಗಿ ಆ ಕಕುದ್ಮಿ ಆ ಸಂಗೀತ ಕಚೇರಿಯನ್ನು ಆಸ್ವಾದನೆ ಮಾಡಿದ ಕೆಲವು ಕ್ಷಣಗಳು ಇದ್ದಿರಬಹುದು, ಆದರೆ ಅನೇಕ ಕೋಟಿ ವರ್ಷಗಳು ಅಲ್ಲಿಗೆ ಕಳೆದು ಹೋದವು. ನರಾನ ಅಯೋಗ್ಯ ಗೀತಿಕಾ ವಿಮೋಹಯ ತಥೋ ನೃಪಃ ಸಮೂಢ ಬುದ್ಧಿರಂತತೋ ಅಲ್ಪಕಾಲ ಇತ್ಯಮನ್ಯತ. ಮಾನವರಿಗೆ ಯೋಗ್ಯವಲ್ಲದ ಸಂಗೀತ ಅವನನ್ನು ಮೈ ಮರೆಸಿಬಿಡ್ತದೆ.
ಹಾಗಾಗಿ ರಾಜ ಕಸದ್ ನಿರ್ಬುದ್ಧಿ ಮೋಹ ಹೊಂದ್ಬಿಟ್ಟ. ಸ್ವಲ್ಪನೇ ಕಾಲ ಕಳೆದಿದೆ ಅಂತ ತಿಳ್ಕೊಂಡ್ಬಿಟ್ಟ. ಅವನು ಮೈ ಮರೆತು ಬಿಟ್ಟಿದ್ದಾಗ ಅವನು ಒಂದು ರೀತಿ ಮೂರ್ಛೆವಾದಂಗ ಆಗಿಬಿಟ್ಟಿತ್ತು ಅವನಿಗೆ. ಅವನನ್ನ ಚತುರ್ಮುಖ ಬ್ರಹ್ಮ ಎಚ್ಚರಿಸಿದ. ಸಂಗೀತ ಕಚೇರಿ ಎಲ್ಲ ಮುಗಿದ ಮೇಲೆ ಬ್ರಹ್ಮ ಎಚ್ಚರಿಸಿದಾಗ ಇವನಿಗೆ ಎಚ್ಚರ ಬಂತು. ಯಾಕೆ ಬಂದಿದ್ದೆ ಅಂತ ಕೇಳಿದಾಗ, ಮಗಳಿಗೆ ಹಿಂದಿನದು ಜನ್ಮದಲ್ಲಿಯೂ ಯಾರು ಗಂಡ ಆಗಿದ್ದ ಅಂತ ಅನುರೂಪನಾದಂಥ ಪತಿಯನ್ನು ತೋರಿಸುವಂತ ಈ ರಾಜ ಕೇಳಿದ. ಬಲರಾಮ ಅಂತ ಅವನು ಉತ್ತರ ಕೊಟ್ಟ. ಬಲಂತ ಸೋಬ್ರವಿ, ಆ ಚತುರ್ಮುಖ ಬ್ರಹ್ಮ ಬಲರಾಮನೇ ನಿನಗೆ ನಿನ್ನ ಮಗಳಿಗೆ ಪತಿ ಆಗಬೇಕು ಅಂತ ಉತ್ತರ ಕೊಟ್ಟ. ಬಹು ಯುಗಗಳು ಕಳೆದಿದ್ದು ಅಂತಿದೆಯಲ್ಲ, ಯುಗಗಳು ಕಳೆಯೋದಂದ್ರೆ ಎಷ್ಟು? 27 ಚತುರ್ಯುಗಗಳು ಕಳೆದಿದ್ದು. ಕೃತ, ತ್ರೇತ, ದ್ವಾಪರ ಮತ್ತು ಕಲಿಯುಗ, ಇವು 4 ಬಾರಿ ಒಂದ್ಸರಿ ಕಳೆದು ಹೋದ್ರೆ ಅದೊಂದು ಮಹಾಯುಗ. ಬಹು ಯುಗಗಳು ಕಳೆಯೋದು ಅಂದ್ರೆ ಆ ಚತುರ್ಯುಗಗಳು 27 ಸರಿ ಕಳೆದು ಹೋಗಿತ್ತು. 4 ಯುಗಗಳು 27 ಬಾರಿ ಕಳೆದು ಹೋಗಿದ್ದು. 28ನೇ ದ್ವಾಪರ ಯುಗ ಅವಾಗ ನಡೆದಿತ್ತು. ಆಗ ಆ ಚತುರ್ಮುಖ ಬ್ರಹ್ಮನ ಆಜ್ಞೆಯಂತೆ ಆ ರೈವತ ರಾಜ ಬಲರಾಮನಿಗೆ ಆ ರೈವತಿಯನ್ನ ಮದುವೆ ಮಾಡಿಕೊಟ್ಟ. ತಾನು ಗಂಧಮಾದನ ಪರ್ವತಕ್ಕೆ ಹೋಗಿ ತಪಸ್ಸು ಮಾಡಿದ, ಹರಿಯ ಸನ್ನಿಧಿಯನ್ನು ಸೇರಿದ. ಬಲೋಪಿತಾಂ ಪುರಾತನ ಪ್ರಮಾಣ ಸಂಹಿತಾಂ ಪ್ರಭು ಹಲೇನ ಚಾತ್ಮನಾ ಸಮಾನ್ ಚಕಾರ ಸತ್ಯವಾಂಚಿತ. ಚತುರ್ಮುಖ ಬ್ರಹ್ಮನ ಆದೇಶದ ಪ್ರಕಾರ ಆ ಬಲರಾಮನ ಮದುವೆ ಆಯ್ತಲ್ಲ, ಆ ಬಲರಾಮನು ಕೂಡ ಪ್ರಭು ಅಂತ ಅವನನ್ನು ಸಂಬೋಧನೆ ಕರೀತಾರೆ ತಾತ್ಪರ್ಯ ನಿರ್ಣಯದಲ್ಲಿ. ಮತ್ತು ಸತ್ಯವಾಂಚಿತ, ಅವನು ಕೂಡ ಸತ್ಯ ಸಂಕಲ್ಪನೆ. ಭಗವಂತನ ಶುಕ್ಲಕೇಶದ ಆವೇಶ ಅವನಲ್ಲಿರ್ತಲ್ಲ, ಹಾಗಾಗಿ ಅವನಿಗೆ ಒಂದು ವಿಶಿಷ್ಟವಾದಂಥ ಶಕ್ತಿ ಬಂದಿತ್ತು. ಬದಲಾಮಾದಿಗಳನ್ನು ಸೋಲಿಸುವಂತ ಶಕ್ತಿ ಅಂತ ಹಿಂದೆ ಇದೆ. ಇಲ್ಲಿ ಆತ ಏನ್ ಮಾಡಿದ ಅಂದ್ರೆ, ತನ್ನ ಮನಸ್ಸಿನ ಅಭಿಲಾಷೆಗೆ ಅನುಸಾರವಾಗಿ ಆ ರೈವತಿಯ ಎತ್ತರವನ್ನು ಕಡಿಮೆ ಮಾಡಿಕೊಂಡ. ಯಾಕಂದ್ರೆ ಅವಳು ಕೃತಯುಗಕ್ಕೆ ಸಂಬಂಧಪಟ್ಟವಳು. ಆ ಕೃತಯುಗಕ್ಕೆ ಸಂಬಂಧಪಟ್ಟಂತ ಎತ್ತರ, ದೀರ್ಘವಾದಂತ ಎತ್ತರ ಅವಳಿಗಿತ್ತು. ಹಾಗೆ ಅವಳು ವಯಸ್ಸಿನಿಂದಲೂ ಮತ್ತು ಎತ್ತರದಿಂದಲೂ ಬಲರಾಮನಿಗೆ ಜ್ಯೇಷ್ಠರಾಗಿದ್ದಳು. ಕನಿಷ್ಠ ಪಕ್ಷ ಅವಳು ಎತ್ತರವನ್ನಾದರೂ ತನಗೆ ಅನುರೂಪವಾಗಿ ಮಾಡಿಕೊಳ್ಬೇಕು ಅಂತ ಅವನು ತನ್ನ ಆ ಹಲಾಯುಧದಿಂದ ತನ್ನ ನೇಗಿಲನ್ನ ಅವಳ ತಲೆಯ ಮೇಲೆ ಇಟ್ಟು ಜಗ್ಗಿ ಅವಳ ಎತ್ತರವನ್ನು ಕಡಿಮೆ ಮಾಡಿದ. ತಯಾರತ ಸುತಾವುಹೌ ಶತೋನ್ಮುಖಾವಧಾತ್ ಪುರಾ ಅರ್ಯಮಾಂಶಕೌ ಸುರೌ ಉದಾರ ಚೇಷ್ಟಿತೋ ಬಲಹ. ಆ ರೇವತಿಯಲ್ಲಿ ಅವನಿಗೆ ಸಾಂಸಾರಿಕ ಜೀವನದಿಂದ ಶಠ ಉಲ್ಮುಖ ಎಂಬುದಾಗಿ 2 ಮಕ್ಕಳು ಹುಟ್ಟಿದ್ರು. ಇನ್ನೂ ಕೆಲವರು ಮಕ್ಕಳದ ವರ್ಣನೆ ಮುಂದೆ ಬರೋದಿದೆ. ಅನೇಕ ಜನ ಮಕ್ಕಳು ಅವನಿಗೆ ಕೂಡ ಹುಟ್ಟಿದ್ರು. ಇವರಿಬ್ರು ಅರ್ಯಮ ಮತ್ತು ಅಂಶ ಎಂಬತಕ್ಕಂಥ ದೇವತೆಗಳು. ಅರ್ಯಮ ಮತ್ತು ಅಂಶ ಅನ್ನೋ ಹೆಸರಲ್ಲೇ ಒಬ್ಬ ದೇವತೆ. ಆ 2 ದೇವತೆಗಳ ಅಂಶರಾದಂತಹ ಶಠ ಮತ್ತು ಉಲ್ಮುಖ ಎಂಬುದಾಗಿ ಇವರನ್ನ ಬಲರಾಮ ಮಕ್ಕಳನ್ನಾಗಿ ಹುಟ್ಟಿಸಿದ. ಧಾತಾ ಅರ್ಯಮಾಚ ಮಿತ್ರಶ್ಚ ವರುಣೋಂಶೋ ಭಗಸ್ತಥಾ ಇಂದ್ರೋ ವಿವಸ್ವಾನ್ ಪೂಷಾಚ ತ್ವಷ್ಟಾಚ ಸವಿತಾ ತಥಾ ಕಥಿತೋ ವಿಷ್ಣುರಿತ್ಯೇಷಃ ಕಾಶ್ಯಪೇಯೋ ಗಣಸ್ತಥ. ಹರಿವಂಶದಲ್ಲಿ 12 ಆದಿತ್ಯರನ್ನ ವರ್ಣನೆ ಮಾಡ್ತಾರೆ. ಧಾತ, ಅರ್ಯಮ, ಮಿತ್ರ, ವರುಣ, ಅಂಶ, ಭಗ, ಇಂದ್ರ, ವಿವಸ್ವಾನ್, ಪೂಷ, ತ್ವಷ್ಟ, ಸವಿತ ಮತ್ತು ವಿಷ್ಣು. ಇವರಿಷ್ಟು ಜನ 12 ಆದಿತ್ಯರು ಹರಿವಂಶದಲ್ಲಿ ಹೇಳಿದಂತೆ. ಅವರಿಬ್ಬರಲ್ಲಿ ಆ ಅರ್ಯಮ ಮತ್ತು ಅಂಶ ಅಂತ ಏನಿದ್ರಲ್ಲ, ಅವರು ಈ ಬಲರಾಮನ ಮಕ್ಕಳಾಗಿ ಜನಿಸಿದರು. ಇದಾದ ಬಳಿಕ ಒಂದು ಶುಭ ದಿನದಲ್ಲಿ ಕೃಷ್ಣ ರುಕ್ಮಿಣಿಯನ್ನ ಮದುವೆಯಾದ ಅನ್ನೋ ಘಟನೆಯನ್ನು ನೋಡ್ತೀವಿ. ಆ ರುಕ್ಮಿಣಿ ಶಿವಜಯದಲ್ಲಿ ಬರುವಂತೆ ರುಕ್ಮಿಣಿಯನ್ನ ಕೃಷ್ಣ ಕರೆತಂದಿದ್ದಲ್ಲ ಅವಳ ಊರಿನಿಂದ. ಅದಾದ ಬಳಿಕ ಆ ಭೀಷ್ಮಕ ರಾಜ ಅವನ ಉಳಿದ ಮಕ್ಕಳು 5 ಜನ ಮಕ್ಕಳಿದ್ರಲ್ಲ, ಅವನಿಗೆ ರುಕ್ಮಿ ಬಂದಿರ್ಲಿಕ್ಕಿಲ್ಲ. ಅದು ಉಳಿದ 4 ಜನ ಮಕ್ಕಳು ಬಂದಿರಬಹುದು. ಆ ಭೀಷ್ಮಕನ ಪಟ್ಟದ ರಾಣಿಯು ಬಂದಿರಬಹುದು. ಆದ್ರೆ ಬಂದಿದ್ರು ಬಿಟ್ಟಿದ್ರು ವರ್ಣನೆ ಕಾಣೋದಿಲ್ಲ ಅದನ್ನ. ಅದಕ್ಕಾಗಿ ವಾದಿರಾಜರು ಏನ್ ಹೇಳ್ತಾರಂದ್ರೆ, ಆ ಮದುವೆ ಆದ ಸಂದರ್ಭದಲ್ಲಿ ಅನೇಕ ಜನ ರಾಜರಲ್ಲಿದ್ರಲ್ಲ, ಯಾದವ ಪಕ್ಷೀಯರಾದಂತಹ ರಾಜರೇ, ಅವರೆಲ್ಲ ಏನು ಆಲೋಚನೆ ಮಾಡಿದ್ರಂದ್ರೆ, ರುಕ್ಮಿಣಿ ಒಬ್ಬಳೇ ಬಂದಿದ್ರಿಂದ ಅವಳ ಬಂಧುಗಳಿಲ್ವಲ್ಲ, ಹಾಗಾಗಿ ನಾವು ಕೆಲವರು ಹೊರಪಕ್ಷೀಯರಾಗ್ತೇವೆ, ನೀವು ಕೆಲವರು ಕನ್ಯಾಪಕ್ಷೀಯರಾಗಿರಿ ಅಂತ ಪರಸ್ಪರ ಒಪ್ಪಂದ ಮಾಡ್ಕೊಂಡ್ರಂತೆ. ಆವಾಗ ಅಲ್ಲಿ ದ್ವಾರಕಾನಗರದ ಪಕ್ಕದಲ್ಲಿದ್ದಂಥ ಸಮುದ್ರ ರಾಜ ಗರ್ಜನೆ ಮಾಡಿತಂತೆ, ನೀವು ಯಾರು ಇದ್ರೆಷ್ಟು ಬಿಟ್ಟರೆಷ್ಟು, ನಾನಿದ್ದೇನಲ್ಲ ಅಂತ ಅದು ಗರ್ಜನೆ ಮಾಡಿತ್ತು.
ನಾನು ಅವಳು ತಂದೆಯಾಗಿ ಇಲ್ಲಿದ್ದೇನೆ ಅಂತ ಗರ್ಜನೆ ಮಾಡಿತು ಅಂತ ರುಕ್ಮಿಣೀಶ ವಿಜಯ ಹೇಳ್ತು. ಬಂಗಾರದ ಪಾತ್ರೆಯಲ್ಲಿ ಕಿವಿಯ ಓಲೆಗಳು, ಅರಿಶಿನ, ಕುಂಕುಮ ಮೊದಲಾದಂತಹ ಮಂಗಳ ದ್ರವ್ಯಗಳನ್ನ ಈ ವರ್ಣ ಕಡೆಯವರು ಎಲ್ಲ ಸಂಗ್ರಹ ಮಾಡಿದ್ರು. ಅದನ್ನು ತಮ್ಮ ಕೈಯಲ್ಲಿ ಧರಿಸಿದರು. ಅವರು ವಧು ಇಳಿದುಕೊಂಡಿದ್ದಂಥ ಜಾಗಕ್ಕೆ ಹೋದರು. ರುಕ್ಮಿಣೀಶ ವಿಜಯ ಅದನ್ನು ವರ್ಣನೆ ಮಾಡ್ತೀವಿ. ಹರಿವಂಶದಲ್ಲಾಗಲಿ ಭಾಗವತದಲ್ಲಾಗಲಿ ಆ ವಿವಾಹದ ಸಂಪೂರ್ಣ ಎಲ್ಲ ಹಂತಗಳು ಅಲ್ಲಿ ವರ್ಣನೆ ಆಗಿಲ್ಲ. ಶಂಖ, ಪಟಹ ಮೊದಲಾದಂಥ ಅನೇಕ ವಾದ್ಯಗಳ ಧ್ವನಿಯ ನಡುವೆ, ಆ ಮಂಗಳ ಧ್ವನಿಯ ನಡುವೆ ಲಗ್ನ ನಿಶ್ಚಯ ಮಾಡೋದ್ರ ಸಲುವಾಗಿ, ಮೊದಲು ಲಗ್ನ ಪತ್ರಿಕೆ ನಿಶ್ಚಯ ಮಾಡಿ ಆಮೇಲೆ ಮದುವೆ ಆಗಬೇಕಲ್ಲ, ಅದಕ್ಕಾಗಿ ಲಗ್ನ ನಿಶ್ಚಯ ಮಾಡೋದಕ್ಕಾಗಿ ಅವರು ವಧು ಯಾವ ಜಾಗದಲ್ಲಿ ಇಳ್ಕೊಂಡಿದ್ದಲ್ಲ, ಪ್ರತ್ಯೇಕವಾದ ಜಾಗದಲ್ಲಿ ಅಲ್ಲಿಗೆ ಹೋದರು. ಜ್ಯೋತಿಷಿಗಳು ಬಂದು ಆ ವಿವಾಹಕ್ಕೆ ಅಂಗಭೂತವಾದಂತಹ ರಾಶಿ, ಕೂಟ ಇತ್ಯಾದಿ, ನಾಡಿ ಮೊದಲಾದಂತಹ ಅನೇಕ ವಿಷಯಗಳನ್ನ ಚರ್ಚೆ ಮಾಡಿದ್ರು, ಹೊಂದಿಸಿ ನೋಡಿದರು. ಆಗ ಎಲ್ಲ ಕೂಟಗಳು ಕೂಡ ಉತ್ಕೃಷ್ಟವಾಗಿ ಮೂಡಿ ಬಂದವು, ಅವು ಪರಸ್ಪರ ಹೊಂದಿಕೊಂಡವು. ಆಗ ಜ್ಯೋತಿಷಿಗಳೆಲ್ಲ, ವಿದ್ವಾಂಸರಾದ ಜ್ಯೋತಿಷಿಗಳು ಅಲ್ಲಿ ಘೋಷಣೆ ಮಾಡಿದರು, ಬಂಗಾರದ ಹಾರದಂತೆ ಈಕೆ ಮನೋಹರಳಾಗಿದ್ದಾಳೆ ರುಕ್ಮಿಣಿ, ಮತ್ತು ಕದಂಬ ಪುಷ್ಪದಂತೆ ಶುಭ್ರವರ್ಣವುಳ್ಳವಳು. ಇಂಥ ಈ ಕನ್ಯೆಯನ್ನ ಇಂದ್ರ ನೀಲಮಣಿಯಂತೆ ಹೊಳೆಯುತ್ತಿರುವಂತಹ ನೀಲವರ್ಣದಂತಹ ಕೃಷ್ಣನಿಗೆ ಮದುವೆ ಮಾಡಿಕೊಡಿ. ಅವನು ಎಲ್ಲ ಪುರುಷಾರ್ಥಗಳನ್ನು, ಅವರಿಬ್ಬರ ಜೊತೆ ಏನಿದೆ ಅದು ಈ ಜಗತ್ತಿಗೆ ಎಲ್ಲ ಪುರುಷಾರ್ಥಗಳನ್ನ ಕರೆಯುವಂತಾಗಲಿ ಅಂತ ಆ ಜ್ಯೋತಿಷಿಗಳು ನಿರ್ಣಯಿಸಿದ್ರು ಮತ್ತು ಹರಸಿದರು. ಇವಳು ವಿದರ್ಭರಾಜನ ವಂಶದಲ್ಲಿ ಹುಟ್ಟಿದಂತಹ ಕನ್ಯಾರತ್ನ. ಅವನು ನಕ್ಷತ್ರಗಳ ರಾಜನಾದಂತಹ ಚಂದ್ರನ ವಂಶದಲ್ಲಿ ಹುಟ್ಟಿದವನು. ಇಬ್ರು ಕೂಡ ಉತ್ತಮ ಕುಲದಲ್ಲಿ ಹುಟ್ಟಿದವರು. ಹಾಗಾಗಿ ಇಬ್ಬರಿಗೂ ಕೂಡ ಉತ್ತಮವಾದ ಕುಲದ ಹಿನ್ನೆಲೆ ಇದೆ. ಹಾಗಾಗಿ ಇನ್ನು ಇವರ ಮದುವೆ ಬಗ್ಗೆ ಹೆಚ್ಚು ಹಿನ್ನೆಲೆ ಬಗ್ಗೆ ನೀವು ಆಲೋಚನೆ ಮಾಡಬೇಡಿ. ಆ ಬ್ರಾಹ್ಮಣರು, ವಿದ್ವಾಂಸರು ಹೇಳಿದ್ರು, ಜನರು ಕೂಡ ಅದನ್ನು ಒಪ್ಪಿದರು. ಆಗ ಕೆಲವರು ಆ ಕನ್ಯೆಯ ಪಕ್ಷದಲ್ಲಿದ್ದರಲ್ಲ, ಅವರು ಕನ್ಯೆಯ ಪಕ್ಷವನ್ನು ವಹಿಸಿ ಈ ತರ ನಿಬಂಧ ಹಾಕಿದ್ರಂತೆ. ಈ ಆರ್ಯನಾದಂಥ ಕೃಷ್ಣ ಅವರನ್ನು ಮದುವೆ ಆಗೋಕ್ಕಿಂತ ಮೊದಲು ಕೆಲವು ಷರತ್ತುಗಳನ್ನು ನಾವು ಮುಂದಿಡ್ತೀವಿ. ಮದುವೆ ಆದ ನಂತರ ತನ್ನ ಹೆಂಡತಿಯನ್ನು ನೀವು ಕಷ್ಟಕರವಾದಂಥ ಕೆಲಸದಲ್ಲಿ ನೀವು ತೊಡಗಿಸಬಾರದು. ಅವಳು ಕೋಮಲಾಂಗಿ, ಅವಳಿಗೆ ಕಷ್ಟ ಕೊಡಬಾರದು. ಮತ್ತೆ ಯಾವತ್ತಾದ್ರೂ ಅವಳನ್ನು ಪರಿತ್ಯಾಗ ಮಾಡಬಾರ್ದು, ಏನಾದ್ರು ನೆಪ ಅಡ್ಡಿ ಅವಳ ವಿಷಯದಲ್ಲಿ ಕೋಪ ಮಾಡ್ಕೋಬಾರದು. ಇದಕ್ಕೆಲ್ಲ ನೀವು ಒಪ್ಪೋದಾದ್ರೆ, ನಿಮ್ಮ ಕುಮಾರನ ಕೃಷ್ಣ ಒಪ್ಪೋದಾದ್ರೆ, ಅವನು ಕಮಲಮುಖಿಯಾದಂಥ ನಮ್ಮ ಕುಮಾರಿಯ ಕೈ ಹಿಡೀಲಿ ಅಂತ ಅವರು ನಿಬಂಧನೆ ಹಾಕಿದರು. ಅವ್ರು ಅಷ್ಟೇ ಅಲ್ಲ, ಅವರು ಸ್ವಯಂ ಕೃಷ್ಣನನ್ನೇ ಕರೆದು ಹೇಳಿದರು, ಪ್ರಭುವೇ, ನಮ್ಮ ಕನ್ಯೆ ಇವಳು ಏನಿದ್ದಾಳೆ, ಇವಳನ್ನ ಈಗ ಮದುವೆ ಮಾಡಿ ಕೊಡ್ತೇವೆ. ಆದರೆ ನಾಳೆ ಯಾವುದಾದ್ರು ಕಾರ್ಯಕ್ಕಾಗಿ ತವರು ಮನೆಗೆ ಅವಳನ್ನ ಮತ್ತೆ ಕರ್ಕೊಂಡು ಹೋಗೋ ಪ್ರಸಂಗ ಬರ್ಬೋದು. ಆಗ ನಾವೊಂದು ಪತ್ರ ಬರೆದ ಕೂಡಲೇ ನೀವು ಕಳಿಸ್ಕೊಡ್ಬೇಕು, ವಿಳಂಬ ಮಾಡಬಾರ್ದು. ಅವಾಗ ಒಂದು ಪತ್ರವನ್ನೇ ನೀವು ನೆಪವನ್ನಾಗಿ ಇಟ್ಕೊಂಡು ಅವಳನ್ನ ಮತ್ತೆ ತಿರುಗಿ ಕೊಡಬೇಕು, ಅವಳು ತಿರುಗಿ ಕಳಿಸ್ಬೇಕು ತವರು ಮನೆಗೆ. ಮದುವೆ ಆಗಿ ಹೋಯ್ತಲ್ಲ ಇನ್ನೇನು ಅಂತ ಉದಾಸೀನ ಮಾಡಬಾರ್ದು, ಮತ್ತೊಂದು ಮದುವೆ ಆಗಬಾರ್ದು ಅಂತ ಅವ್ರು ಷರತ್ತು ಹಾಕಿದ್ರು. ಮದುವೆ ಆಗಿ ಹೋಯ್ತಲ್ಲ ಇನ್ನೇನು ಬೇರೆ ಒಂದು ಮದುವೆ ಆದ್ರೂ ತೊಂದರೆ ಇಲ್ಲ, ಇವಳನ್ನು ತಿರಸ್ಕಾರ ಮಾಡಿದ್ರೆ ಪರವಾಗಿಲ್ಲ ಅಂತ ಆ ಷರತ್ತು ಅವ್ರೇನು ಹಾಕಿದ್ರಲ್ಲ, ಆ ಒಂದು ಷರತ್ತನ್ನು ಮಾತ್ರ ಕೃಷ್ಣನಾಗಲಿ ಕೃಷ್ಣನ ಪಕ್ಷೀಯರಾಗಲಿ ಒಪ್ಪಿದಂತ ಕಾಣೋದಿಲ್ಲ. ನೀವು ಬೇಕಾದ ಷರತ್ತು ಹೇಳಿ ಒಪ್ತೇವೆ, ಅದೇನು ರುಕ್ಮಿಣೀಶ ವಿಜಯದಲ್ಲಿ ಆಗಿಲ್ಲ, ನಾನು ಸುಮ್ಮನೆ ಹೇಳಿದೆ ಅಷ್ಟೇ. ನೀವು ಬೇಕಾದ ಇನ್ನು ಯಾವ ಷರತ್ತು ಬೇಕಾದ್ರೂ ಹಾಕ್ರಿ, ಆದ್ರೆ ಇವಳನ್ನು ಬಿಟ್ಟು ಬೇರೆಯವಳನ್ನು ಮದುವೆ ಆಗಬಾರ್ದು ಅನ್ನೋ ಷರತ್ತನ್ನು ಮಾತ್ರ ಹಾಕಬೇಡಿ. ಅದೊಂದು ಷರತ್ತು ಮಾತ್ರ ಈ ಕೃಷ್ಣನಿಗೆ ಸಾಧ್ಯ ಆಗ್ಲಿಕ್ಕಿಲ್ಲ ಅಂತ ಅವ್ರು ಅನ್ಕೊಂಡಿದ್ದಿರ್ಬೇಕು. ಮುಂದೆ ಆ ಕನ್ಯಾ ಪಕ್ಷದವರೇ ಆ ಮಾತನ್ನು ಹೇಳ್ತಾರೆ ಅಂತದೆ, ಆಕಸ್ಮಿಕವಾಗಿ ಬೇರೆ ಸ್ತ್ರೀಯನ್ನು ಮದುವೆ ಆದ್ರೂ ಇವಳನ್ನು ಕಡೆಗಣಿಸಬಾರದು ಅಂತ ಅವ್ರು ಮತ್ತೊಮ್ಮೆ ಕೇಳ್ಕೊಂಡ್ರು ಅಂತಿದೆ. ಹಿಂದಿನ ಕಡೆಯವರು ಹೀಗೆ ಉದ್ಗಾರ ಮಾಡಿದ್ರು. ಆಗ ಗಂಡಿನ ಕಡೆಯವರು ಹೇಳಿದ್ರು, ನಿಮ್ಮ ಹುಡುಗಿ ಕೋಮಲಾಂಗಿ ಅಂತ ಹೇಳ್ತೀರಿ, ನಮ್ಮ ಹುಡುಗನ ಸಂಸಾರ ಅದೇನು ಸಣ್ಣದಲ್ಲ, ಅದು 14 ಲೋಕಗಳಿಂದ ತುಂಬಿದ ಸಂಸಾರ. ಒಂದು 2 ಅಥವಾ 3 ಉತ್ತರಿಗೆ ಮನೆ ಇದ್ರೆ ಅದನ್ನು ಹೆಂಡತಿಗೆ ನಿಭಾಯಿಸೋದು ಎಷ್ಟು ಕಷ್ಟ ಆಗ್ತದೆ. ದಿನನಿತ್ಯ ಅದನ್ನು ಸ್ವಚ್ಛ ಮಾಡೋದು ಇತ್ಯಾದಿ ಕಾರ್ಯಗಳು. 14 ಪಾತಾಳಾದಿ ಲೋಕಗಳೇ ಇವನ ಮನೆಗೆ ಉತ್ತರಿಗೆಗಳು ಅಂತ ಬ್ರಹ್ಮಾಂಡವೇ ಇವನ ಮನೆ. ಆ ಮನೆಯನ್ನು ಅವಳು ನಿತ್ಯ ಮನೆ ವಾರ್ತೆಯನ್ನು ನೋಡ್ಕೊಳ್ಬೇಕು, ಆ ಮನೆಯ ಯೋಗಕ್ಷೇಮವನ್ನೆಲ್ಲ ನೋಡ್ಕೋಬೇಕು. ಮೇರು ಪರ್ವತ, ಭೂಮಂಡಲ, ಅನೇಕ ಸಮುದ್ರಗಳು, ಲವಣೋದಕ ಸಮುದ್ರ, ಕಬ್ಬಿನ ಸಮುದ್ರ, ತುಪ್ಪದ ಸಮುದ್ರ, ಮೊಸರಿನ ಸಮುದ್ರ, ಸಿಹಿ ನೀರಿನ ಸಮುದ್ರ, ಬರೀ ಒಂದೊಂದು ಪಾತ್ರ ಅಲ್ಲ, ಇದರದೆಲ್ಲ ಸಮುದ್ರಗಳೇ ಇವೆ. ಇದನ್ನೆಲ್ಲ ನೋಡ್ಕೊಳ್ಬೇಕಾಗ್ತದೆ ಆಕೆ. ಈ ಗೃಹಿಣಿ ಆಗೋದ್ರಿಂದ ಎಲ್ಲ ಕೆಲಸಗಳನ್ನು ನೋಡ್ಕೊಳ್ಳೋ ಜವಾಬ್ದಾರಿ ಅವಳ ತಲೆ ಮೇಲೆ ಬಿದ್ದಿತ್ತು.
ಇತರ ಸ್ತ್ರೀಯರಿಗೆ ಇದೆಲ್ಲ ಅಸಾಧ್ಯವೇ. ಆದ್ರೆ ನಿಮ್ಮ ಹುಡುಗಿಗೆ ಇದೆಲ್ಲ ಅಸಾಧ್ಯ ಅಂತ ನನಗೇನು ಅನ್ಸೋದಿಲ್ಲ, ನಮಗನ್ಸೋದಿಲ್ಲ. ಕೃಷಿಯಾಗಿದ್ರು ಕೂಡ, ಕೋಮಲಾಂಗಿ ಆಗಿದ್ರು ಕೂಡ ಕೇವಲ ತನ್ನ ಕಟಾಕ್ಷದಿಂದಲೇ ಅವಳು ಸ್ವತಃ ಕೈಯಿಂದ ಮಾಡಬೇಕಾಗಿಲ್ಲ. ತಾನು ಒಂದು ತನ್ನ ಹುದ್ದಿನ ಸನ್ನೆಯಿಂದಲೇ, ಕೈ ಸನ್ನೆಯಿಂದಲೇ ಈ ಕೆಲಸ ಇವಳು ಮಾಡಿಸುವಂತೆ ಕಾಣಿಸ್ತಾಳೆ. ಆದ್ರೆ ಅವಳು ಮಾಡಿಸ್ತಾಳೆ ಅಂತ ನೀವು ಭರವಸೆ ಕೊಡಿ, ಆಮೇಲೆ ನಾವು ನಮ್ಮ ಹುಡುಗಿ ನಿಮಗೆ ಕೊಡ್ತೇವೆ ಅಂತ ಅವರಂದ್ರು, ಆ ಕನ್ಯಾಪಕ್ಷದವರು. ಅದನ್ನ ನಾವು ದಾಸರ ವಚನದಲ್ಲಿ ಕೋಟಿ ಕೋಟಿ ಭೃತ್ಯರಿರಲು ಹಾಟಕಾಂಬರಣ ಸೇವೆಯನ್ನು ತಾನು ಮಾಡ್ತಾಳೆ, ಅದರಿಂದ ಅವಳು ಧನ್ಯಳು ಅಂತ ನಾವು ಲಕ್ಷ್ಮೀದೇವಿ ಸ್ತೋತ್ರ ನೋಡ್ತೇವೆ. ಆಗ ಆ ವರನ ಪಕ್ಷದವರು ಮತ್ತೆ ಹೇಳಿದ್ರಂತೆ, ನಮ್ಮ ಕೃಷ್ಣ ಇವಳನ್ನ ಯಾವತ್ತೂ ಕೂಡ ಬಿಟ್ಟಿರೋದಿಲ್ಲ. ಎಂಥ ದೊಡ್ಡ ಸಭೆಯೇ ನಡೀಲಿ, ಎಂಥ ತುರ್ತಿನ ಮಾತುಕತೆ, ಸಂಭಾಷಣೆ, ಚರ್ಚೆಯೇ ನಡೀಲಿ, ತನ್ನ ಜೊತೆಗೆ ಅವಳನ್ನು ಯಾವತ್ತೂ ಇಟ್ಕೊಂಡಿರ್ತಾನೆ. ಏಕಾಂತದಲ್ಲಿ ಅಂತೂ ಅವಳ ಸಮೀಪದಲ್ಲೇ ಅವನಿರ್ತಾನೆ. ತಾನು ಯಾವುದಾದ್ರೂ ಹೊಸ ಅವತಾರ ಎತ್ತುವ ಪ್ರಸಂಗ ಬಂದ್ರೆ ಆವಾಗಲೂ ಅವಳನ್ನು ಕರ್ಕೊಂಡು ಹೋಗ್ತಾನೆ. ಸ್ನಾನ, ಅಭ್ಯಂಜನ, ಭೋಜನ ಮೊದಲಾದಂಥ ಯಾವ ವ್ಯಾಪಾರವನ್ನು ಮಾಡಿದ್ರು, ಯಾವ ವ್ಯವಹಾರವನ್ನು ಮಾಡಿದ್ರು, ನಾನಾ ವಿಧವಾದಂಥ ಕ್ರೀಡೆಗಳನ್ನು ಮಾಡಿದ್ರು ಅವಳನ್ನು ಬಿಟ್ಟಿರೋದಿಲ್ಲ. ಮುಂದೊಂದು ಕಡೆ ಕೃಷ್ಣ ಪಗಡೆ ಆಡ್ತಿರ್ತಾನೆ ಅಂತಿದೆ. ಪಗಡೆ ಆಡುವಂಥ ಪ್ರಸಂಗ ಒಂದು ಕಡೆ ವರ್ಣನೆ ಮಾಡ್ತಾರೆ. ಸತ್ರಾದಿ ಸೂರ್ಯನ ಆರಾಧನೆ ಮಾಡಿ ಸಣ್ಣಂತ ಮನೆಯನ್ನು ತನ್ನ ಕೊರಳಲ್ಲಿ ಧರಿಸಿಕೊಂಡು ನಗರದಲ್ಲಿ ನಡ್ಕೊಂಡು ಬಂದ. ಆಗ ಜನರಿಗೆ ಆಶ್ಚರ್ಯ ಆಯ್ತು, ಯಾರೋ ಸೂರ್ಯನೇ ಬರ್ತಿರ್ಬೇಕು, ಕೃಷ್ಣನೇ ನಿನ್ನ ದರ್ಶನಕ್ಕಾಗಿ ಸೂರ್ಯನೇ ಬರ್ತಾ ಇದ್ದಾನೆ, ನೋಡ್ಬಾ ಅಂತ ಕೃಷ್ಣನನ್ನು ಅವ್ರು ಕರೆದ್ರಂತೆ. ಆಗ ಕೃಷ್ಣ ಪಗಡೆ ಆಡ್ತಾ ಇದ್ದ ಅಂತ ಒಂದು ಕಡೆ ವರ್ಣನೆ ಇದೆ ಭಾಗವತದಲ್ಲಿ. ಅದೊಂದೇ ಕಡೆ ಅವನು ಆಟ ಆಡ್ತಿರೋ ವರ್ಣನೆ ನಾನು ನೋಡಿದ್ದು ಅಥವಾ ನನಗೆ ನೆನಪಿದ್ದು. ಹೀಗೆ ತನ್ನ ಆಟ ಮೊದಲಾದಂತಹ ಕ್ರೀಡೆಗಳಲ್ಲೂ ಕೂಡ ನಮ್ಮ ಕೃಷ್ಣ ಅವಳನ್ನು ತಿರಸ್ಕಾರ ಮಾಡೋದಿಲ್ಲ. ನಿತ್ಯ ಅವನೇನು ಆಭರಣಗಳನ್ನು ಧರಿಸ್ತಾನೆ, ಅವನೇನು ವಸ್ತ್ರ ಭೂಷಣಗಳನ್ನು ಧರಿಸ್ತಾನೆ, ಆ ಎಲ್ಲ ಭೂಷಣಗಳಲ್ಲೂ ಕೂಡ ಅವಳ ಸನ್ನಿಧಾನ ಇದೆ. ಹಾಗಾಗಿ ಅವಳನ್ನು ಬಿಟ್ಟಿರೋ ಪ್ರಶ್ನೆ ಇಲ್ಲವೇ ಇಲ್ಲ ಅಂದ್ರು ಆ ವರ್ಣ ಪಕ್ಷದವರು. ಯಾವಾಗಲೂ ಸಮೀಪದಲ್ಲೇ ಇಟ್ಕೊಂಡಿರ್ತಾನೆ. ಇವಳು ಇಲ್ಲದೇ ಇರುವಂತ ಪ್ರದೇಶ ಯಾವ್ದಾದ್ರು ಇದ್ರೆ ಆ ಕಡೆ ಅವನು ಹೋಗೋದಿಲ್ಲ, ಕಣ್ಣೆತ್ತೇ ನೋಡೋದಿಲ್ಲ. ನೀವು ಅದ್ರ ಬಗ್ಗೆ ಏನು ವಿಚಾರ ಮಾಡಬೇಕಾಗಿಲ್ಲ. ಸಮಸ್ತ ಲೋಕಗಳ ಬಗ್ಗೆ ಅವನು ಒಂದೇ ಸಿಟ್ಟು ಮಾಡ್ಕೊಳ್ಬಹುದು, ಕೆಂಗಣ್ಣು ಬೀರ್ಬಹುದು, ಕೆಟ್ಟ ಮಾತಾಡ್ಬಹುದು. ಆದ್ರೆ ರುಕ್ಮಿಣಿ ವಿಷಯದಲ್ಲಿ ಮಾತ್ರ ಅವನು ಎಂದೂ ಕೋಪ ಮಾಡ್ಕೊಳ್ಳೋದೇ ಇಲ್ಲ. ಆದ್ರೆ ಯಾವಾಗಾದ್ರೂ ಇವಳನ್ನ ಅವನು ಸ್ವಲ್ಪ ಪೀಡಿಸಬಹುದು. ಅವಳನ್ನ ಆಲಿಂಗನ ಮಾಡ್ಕೊಂಡಾಗ ಕೋಮಲಾಂಗಿ ಅಂತ ಅವಳಿಗೆ ಸ್ವಲ್ಪ ಪೀಡೆ ಅನಿಸಬಹುದು. ಅದು ಅಷ್ಟನ್ನು ಮಾತ್ರ ನೀವು ಸಹಿಸ್ಕೋಬೇಕು. ಅದೊಂದು ತಕರಾರು ಹೇಳುವಂತಿಲ್ಲ ಅಂದ್ರು ಆ ವರ್ಣ ಪಕ್ಷದವರು. ಪರಿಪೂರ್ಣ ಕಾಮರಾಂತ ಈ ಕೃಷ್ಣ ಮತ್ತೊಬ್ಬಳನೊಡನೆ ಬೇರೆ ಯಾವ ಸ್ತ್ರೀಯ ಜೊತೆನೂ ಕೂಡ ಇವನು ಕ್ರೀಡಾಸಕ್ತ ಆಗೋದೇ ಇಲ್ಲ. ಮುಂದೆ ಆ ಕಡೆ ಕಣ್ಣೆತ್ತಿ ನೋಡೋದಿಲ್ಲ ಅಂತಂದ್ರು ಅವರು ವರ್ಣ ಪಕ್ಷದವರು. ಆದರೂ ಒಂದು ವೇಳೆ ಆಕಸ್ಮಿಕವಾಗಿ ಬೇರೆಯವರನ್ನು ಮದುವೆ ಆದರೂ ಕೂಡ ಆ ಬೇರೆ ಸ್ತ್ರೀಯರಲ್ಲಿ ಕೂಡ ಇವಳ ಅಂಶವೇ ಇರ್ತದಲ್ಲ. ಹಾಗಾಗಿ ಆ ಅಂಶವನ್ನೇ, ಲಕ್ಷ್ಮೀದೇವಿಯ ಅಂಶವನ್ನೇ ಬೇರೆ ಸ್ತ್ರೀಯರಲ್ಲಿ ಅವನು ಕಾಣ್ತಾನೆ. ಕಾಣಿಸಿ ಅವಳನ್ನೇ ಅವನು ಸುಖ ಪಡಿಸ್ತಾನೆ, ಸಂತೋಷ ಪಡಿಸ್ತಾನೆ. ವರನಿಗೆ ಕೊಡಬೇಕಾದ ಏನೇನು ಆ ಕನ್ಯಾ ಪಕ್ಷದವರು ಕೇಳಿದ್ರು. ನಾವೇನು ಹೆಚ್ಚಿಗೆ ಏನು ಕೊಡಲಾರು, ನಮ್ಮ ಕಡೆ ಏನು ಹೆಚ್ಚಿಲ್ಲ. ಈಗ ರಥ, ಕುದುರೆ, ಆನೆ, ಸೈನ್ಯ ಇದೆಲ್ಲ ನಮ್ಗೆ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ, ಅದನ್ನೇ ನೀವೇನು ಕೇಳಬೇಡಿ. ಆದ್ರೆ ಕಮಲ ಮುಖ್ಯ ಒಬ್ಬಳನ್ನು ಮಾತ್ರ ಕೊಡ್ತೇವೆ ನಾವು, ಬೇಗ ಮುಹೂರ್ತ ಇಡ್ತಾರೆ ಆ ಕನ್ಯಾ ಪಕ್ಷದವ್ರು ಕೇಳ್ಕೊಂಡ್ರಂತೆ. ಆಗ ವರ್ಣ ಪಕ್ಷದವರು ಹೇಳಿದರು, ಪರಿಪೂರ್ಣ ಮುಖ ಸೌಂದರ್ಯವುಳ್ಳಂತಹ, ಪರಿಪೂರ್ಣ ಐಶ್ವರ್ಯವುಳ್ಳಂತಹ ಕೃಷ್ಣನಿಗೆ ನಿಮ್ಮ ವರೋಪಚಾರ ಸಾಮಗ್ರಿ ಏನು ಬೇಕಾಗಿಲ್ಲ. ನಿಮ್ಮ ಕುಮಾರಿಯ ಕಟಾಕ್ಷ ಏನಿದೆ, ಕಣ್ಣಿನ ಕಟಾಕ್ಷ, ಅದೊಂದು ಮಾತ್ರ ಅವನಿಗೆ ಸಿಕ್ಕರೆ ಸಾಕು, ಅದರಿಂದ ಅವನು ಸಂತೃಪ್ತ. ಅದನ್ನು ಪಡೆದೇ ಬ್ರಹ್ಮರುದ್ರಾದಿ ದೇವತೆಗಳು ತಮ್ಮ ಸಕಲ ಐಶ್ವರ್ಯವನ್ನು ಪಡ್ಕೊಂಡ್ರು. ಅಂಬೃಣಿ ಸೂಕ್ತದಲ್ಲಿ ವರ್ಣನೆ ಮಾಡುವಂತೆ ಅವರ ಪದವಿಗಳು, ಅವರ ಅನಂತವಾದಂತಹ ಐಶ್ವರ್ಯ, ಸ್ಥಾನಮಾನ ಅವರಿಗೆಲ್ಲ ಸಿಕ್ಕಿದ್ದು ಅವರ ಕಟಾಕ್ಷದಿಂದಲೇ. ಅಂಥ ಕಟಾಕ್ಷ ಪರಮಾತ್ಮನಿಗೆ ಈಗೊಮ್ಮೆ ಸಿಕ್ಕಿಬಿಟ್ರೆ ಸಾಕು, ಇನ್ನು ಹೆಚ್ಚಿನ ವರೋಪಚಾರ ಅವನಿಗೇನು ಬೇಕಾಗಿಲ್ಲ, ಆ ವರ್ಣ ಪಕ್ಷದವರು ಹೇಳಿದರು. ಈ ನವಗ್ರಹಗಳು ಎಲ್ಲವೂ ಕೂಡ ಕೃಷ್ಣ ಮತ್ತು ರುಕ್ಮಿಣಿಗೆ ಅನುಕೂಲಕರವಾಗಿತ್ತು ಅಂತಿದೆಯಲ್ಲ, ಅದು ಹೇಗೆ ನವಗ್ರಹಗಳು ಅನುಕೂಲಕರಾಗಿದ್ದು ಹೇಗೆ ಅದನ್ನು ರುಕ್ಮಿಣಿ ವಿಜಯದಲ್ಲಿ ವಾದರಾಜರು ವರ್ಣನೆ ಮಾಡ್ತಾರೆ. ರುಕ್ಮಿಣಿ ಮತ್ತು ಕೃಷ್ಣರ ಮುಖದಲ್ಲಿ ಚಂದ್ರ ಇದ್ದಾನೆ, ಅಂದ್ರೆ ಅವರ ಮುಖ ಚಂದ್ರನಂತೆ ಇದೆ. ಅವರ ಮಂದಹಾಸದಲ್ಲಿ ಮುಗ್ಧವಾದಂತಹ, ಅವರ ಮೋಹಕವಾದಂತಹ ಅವರ ಮುಗುಳ್ನಗೆಯಲ್ಲಿ ಬುಧ ಇದ್ದಾನೆ, ಬುಧಗ್ರಹ ಇದೆ. ಬುಧ ಅಂತಂದ್ರೆ ಪಂಡಿತ, ಜ್ಞಾನಿ ಅಂತ. ಅವರ ನಗು ಏನಿದೆ, ಅವ್ರ ನಿಷ್ಕಳಂಕವಾದಂತಹ ನಗು, ಅದು ಅವರ ಸರ್ವಜ್ಞತ್ವವನ್ನ, ಅವರ ಜ್ಞಾನವನ್ನ ಸೂಚನೆ ಮಾಡ್ತದೆ.
ಅವರು ಕೈ ಎತ್ತಿನ ಆಶೀರ್ವಾದ ಮಾಡ್ತಾರಲ್ಲ ಭಕ್ತರಿಗೆ, ಇಬ್ರು ಕೂಡ ವರಹಸ್ತವನ್ನು ತೋರಿಸ್ತಾರಲ್ಲ, ಆ ವರಹಸ್ತದಲ್ಲಿ ಬಾಲಸೂರ್ಯ ಇದ್ದಾನೆ. ಹಾಗಾಗಿ ಸೂರ್ಯನ ಸಂಗತಿಯು ಕೂಡ ಅಲ್ಲಿ ಆಗಿದೆ. ಮಂಗಳ, ಕೇತು ಮತ್ತು ಶನಿಗ್ರಹ ಇವೆಲ್ಲವೂ ಕೂಡ ಅವರಿಗೆ ಅನುಕೂಲಕರವಾಗಿದೆ. ಶನಿಗ್ರಹವೂ ಕೂಡ ಇವರಿಬ್ಬರ ಕಾಲಿನಲ್ಲೇ ಇದ್ದಾನೆ. ಯಾಕೆಂದ್ರೆ ಶನಿಗ್ರಹಕ್ಕೆ ಹಿಂದೊಮ್ಮೆ ನಾನು ಹೇಳಿದ್ದೆ, ಶನಿ ಅಂದ್ರೆ ನಿಧಾನವಾಗಿ ಸಂಚಾರ ಮಾಡುವನು ಅಂತ ಅರ್ಥ. ಶನಿ ಚರ. ಆ ಶನಿಗ್ರಹ ಇವರು ಕಾಲಿನಲ್ಲಿ ಯಾಕೆ ಇದ್ದಾನೆ ಅಂತಂದ್ರೆ ಇವರಿಬ್ರು ನಿಧಾನವಾಗಿ ಸಂಚಾರ ಮಾಡ್ತಾರೆ. ಉದಾತ್ತರಿಗೆ ಅಂದ್ರೆ ಸೌಂದರ್ಯದ ಲಕ್ಷಣಗಳನ್ನು ರಾಮಾಯಣದಲ್ಲಿ ಮಹಾಭಾರತದಲ್ಲಿ ಏನು ಪಟ್ಟಿ ಮಾಡಿದ್ದಾರಲ್ಲ, ಅದರಲ್ಲಿ ವ್ಯಕ್ತಿ ಇರ್ಬೋದು, ಗಂಡಸಿರ್ಬೋದು ಅಥವಾ ಸ್ತ್ರೀ ಇರ್ಬೋದು, ಅವರು ನಿಧಾನವಾಗಿ ನಡಿಬೇಕು ಅಂತ ವರ್ಣನೆ ಇದೆ. ನಿಧಾನವಾಗಿ ನಡೆಯುವುದು ಸೌಂದರ್ಯದ ಒಂದು ಲಕ್ಷಣ. ಅವಸರವಾಗಿ ಬೇಕಾಬಿಟ್ಟಿಯಾಗಿ ನಡೆಯೋದೇನಿದೆ ಅದು ಸೌಂದರ್ಯಕ್ಕೆ ಒಂದು ಕಳಂಕ ಅಂತ ವರ್ಣನೆ ಮಾಡ್ತಾರೆ. ಅಂದ್ರೆ ತೀರಾ ವಿಳಂಬವಾಗಿ ಉನ್ಮತ್ತರಂತೆ ನಡಿಬಾರ್ದು. ಒಂದು ಮಧ್ಯಮ ಗತಿಯಲ್ಲಿ ನಡೆಯೋದೇನಿದೆ ಅದು ಸೌಂದರ್ಯದ ಒಂದು ಲಕ್ಷಣ. ಸೌಂದರ್ಯದ ಅನೇಕ ಲಕ್ಷಣಗಳಲ್ಲಿ ಅದೊಂದು ಪ್ರಧಾನ. ಎಲ್ಲಾ ಸೌಂದರ್ಯ ಇದ್ರೂ ನಡಿಗೆ ಸರಿ ಇಲ್ಲದೆ ಇದ್ರೆ ಅದನ್ನ ಸೌಂದರ್ಯ ಅಂತ ಗಣನೆ ಮಾಡೋದಿಲ್ಲ ಆಧುನಿಕ ಕಾಲದಲ್ಲೂ ಕೂಡ. ಹಾಗಾಗಿ ಇವರ ನಡಿಗೆಯಲ್ಲೇ ಶನಿ ಇದ್ದಾನೆ. ಹಾಗಾಗಿ ಶನಿಯ ಅನುಕೂಲ ಸಂಗತಿಯೂ ಕೂಡ ಇದೆ. ಈ ದಂಪತಿಗಳನ್ನು ನೋಡಿದ ಮಾತ್ರದವರಿಗೆ ತಮಸ್ಸು ಅಂದ್ರೆ ಅಂಧಕಾರ, ರಾಹು ಇವೆಲ್ಲ ನಿವಾರಣೆ ಆಗ್ತದೆ, ಅವರಿಗೆ ಶುಭ ಆಗ್ತಾ ಇದೆ. ಹಾಗಾಗಿ ಈ ಸೂರ್ಯ ಮೊದಲಾದಂಥ ನವಗ್ರಹಗಳ ಅನುಕೂಲವೂ ಕೂಡ ಈ ಇಬ್ಬರು ದಂಪತಿಗಳಿಗೂ ಇದೆ. ಇವರನ್ನು ನೋಡಿದವರಿಗೂ ಇದೆ, ಸ್ವತಃ ಅವರಿಗಿದೆ ಅಂತ ನಾವು ಪ್ರತ್ಯೇಕವಾಗಿ ಏನು ಹೇಳಬೇಕಾಗಿದೆ? ಯಾವ ವ್ಯಕ್ತಿ ಅಥವಾ ಯಾವ ಸ್ತ್ರೀ ಕೃಷ್ಣನ ಕೃಪಾ ದೃಷ್ಟಿಗೆ ಪಾತ್ರನಾಗಿರ್ತಾನೋ, ಯಾರು ಕೃಷ್ಣನ ಮಂತ್ರವನ್ನ ಮೇಲಿಂದ ಮೇಲೆ ಜಪ ಮಾಡ್ತಾನೋ ಅವನಿಗೆ ತಾರಾಬಲ, ನಕ್ಷತ್ರ ಬಲ ಮತ್ತು ಚಂದ್ರ ಬಲ ಇದ್ದೇ ಇರ್ತದೆ. ಇದು ನಮ್ಮಂತ ಜನಸಾಮಾನ್ಯರ ಮಾತಾಯಿತು. ಹೀಗಿರುವಾಗ ಕೃಷ್ಣನಿಗೆ ಈ ಮದುವೆ ಮಾಡಿಕೊಳ್ಳುವಂತ ಕಾರ್ಯದಲ್ಲಿ ನಕ್ಷತ್ರ ಬಲ ಮತ್ತು ಚಂದ್ರ ಬಲ ಇತ್ಯಾದಿಗಳು ಇದ್ದವು ಅಂತ ನಾವು ಪ್ರತ್ಯೇಕವಾಗಿ ಏನು ಹೇಳಬೇಕಾಗಿದೆ? ಅದಾದ್ಮೇಲೆ ಎರಡೂ ಕಡೆ ಅಂದ್ರೆ ವರಣ ಪಕ್ಷದ ಮತ್ತು ಕನ್ಯಾ ಪಕ್ಷದ ಸುಮಂಗಲಿಯರು ತಮ್ಮ ತಮ್ಮ ಮನೆಗಳಲ್ಲಿ ಎಣ್ಣೆ ಮತ್ತು ಅರಿಶಿಣ ಇತ್ಯಾದಿಗಳನ್ನು ವಿನಿಮಯ ಮಾಡಿಕೊಂಡ್ರು ಅಂತ ವರ್ಣನೆ ಇದೆ ವಾದರಾಜರ ವಿಜಯದಲ್ಲಿ. ಎಣ್ಣೆ ಅಂದ್ರೆ ಅದೊಂದು ಸ್ನೇಹ ಅಂತ ಅರ್ಥ. ಸಂಸ್ಕೃತದಲ್ಲಿ ಸ್ನೇಹ ಅಂದ್ರೆ ಬೆಸುಗೆ, ನಡುವಿನ ಬಾಂಧವ್ಯಕ್ಕೂ ಸ್ನೇಹ ಅಂತಾರೆ, ಎಣ್ಣೆಗೂ ಸ್ನೇಹ ಅಂತಾರೆ ಸಂಸ್ಕೃತದಲ್ಲಿ. ಅವ್ರ ಸ್ನೇಹವನ್ನು ಯಾಕೆ ಕೊಟ್ಕೊಂಡ್ರು, ಎಣ್ಣೆಯನ್ನು ಯಾಕೆ ವಿನಿಮಯ ಮಾಡ್ಕೊಂಡ್ರು ಅಂದ್ರೆ ಎಣ್ಣೆ ಮತ್ತು ಅರಿಶಿಣವನ್ನ ಈ ಕನ್ಯಾ ಮತ್ತು ವರಗಳ ನಡುವೆ ಮುಂದೆ ಭಾವಿ ಜೀವನದಲ್ಲಿ ಸ್ನೇಹ ಬೇಕಲ್ಲ, ಬೆಸುಗೆ ಬೇಕಲ್ಲ, ಆ ಬೆಸುಗೆಗೆ ಅನುಕೂಲವಾಗಿ ಅವರು ಅರಿಶಿಣ ಮತ್ತು ಸ್ನೇಹವನ್ನ ಈ ಎಣ್ಣೆಯನ್ನು ಕೊಟ್ಕೊಂಡ್ರು ಅಂತ ನನ್ನ ಭಾವನೆ. ವಾದರಾಜರಲ್ಲಿ ಉತ್ಪ್ರೇಕ್ಷೆ ಮಾಡ್ತಾರೆ. ತೈಲಧಾರೆ ಮಾಡ್ಕೊಂಡ್ರು. ಅದಾದ್ಮೇಲೆ ಕನ್ಯೆ ಮತ್ತು ವರ ಇಬ್ರು ಕೂಡ ನಾಂದಿ ಪೂಜೆಯನ್ನು ಮಾಡ್ಕೊಂಡ್ರು, ಪಿತೃದೇವತೆಗಳ ಪೂಜೆಯನ್ನು ಮಾಡ್ಕೊಂಡ್ರು. ವಾದರಾಜರು ಹೇಳ್ತಾರೆ, ಆ ಕನ್ಯಾ ಮತ್ತು ವರ ಇಬ್ರು ಪಿತೃದೇವತೆಗಳು ಪೂಜೆ ಮಾಡಿದ್ರಲ್ಲ. ಯಾಕೆ ಪಿತೃದೇವತೆಗಳು ಪೂಜೆ ಮಾಡಿದ್ರು ಅಂದ್ರೆ ಪಿತೃದೇವತೆಗಳು ನಮ್ಮಿಬ್ಬರನ್ನು ನೋಡಿ ನಗಬಾರದು ಅಂತ ಪೂಜೆ ಮಾಡಿದ್ರು. ಅವ್ರು ಬಾಯಿ ಮುಚ್ಚಿಸಿದ್ರು ಅಂತ ಹೇಳ್ತಾರೆ ವಾದರಾಜರು. ಯಾಕೆಂದ್ರೆ ಹಿಂದೆ ಕ್ಷೀರಸಾಗರದಲ್ಲೇ ಲಕ್ಷ್ಮೀ ಮತ್ತು ನಾರಾಯಣ ಇಬ್ಬರು ಮದುವೆ ಆಗಿತ್ತಲ್ಲ, ಆವಾಗ ನಿಮ್ದು ಮದುವೆ ಆಗಿತ್ತಲ್ಲ, ಇದೇನು ಹೊಸ ನಾಟಕ ಮತ್ತೊಂದ್ಸರಿ, ನಿಮಗೇನು ಬೇಕಾಬೇಕಾಗಿ ಒಂದು ಮದುವೆ ಆಗೋದು ಒಂದು ಓಡೋಗೋದು ಇದೇನು ಆಟವೇ ಅಂತ ಅವ್ರು ಅನ್ಬಾರ್ದಲ್ಲ ಪಿತೃದೇವತೆಗಳು. ಯಾಕಂದ್ರೆ ಅವ್ರು ಆ ಮದುವೆಗೆ ಅವ್ರು ಸಾಕ್ಷೀಭೂತರಾಗಿದ್ರಲ್ಲ. ಆ ಪಿತೃದೇವತೆಗಳು ಮತ್ತೊಮ್ಮೆ ನಮ್ಮನ್ನು ಹಾಸ್ಯ ಮಾಡ್ಯಾರು ಅನ್ನೋ ಭಾವನೆಯಿಂದ ಆ ಪಿತೃದೇವತೆಗಳ ಬಾಯಿಯನ್ನು ಕಟ್ಟಿ ಬಿಡೋದಕ್ಕಾಗಿ ಪಿತೃದೇವತೆಗಳಿಗೆ ಅಂದ್ರೆ ನಾಂದಿ ದೇವತೆಗಳಿಗೆ ಈ ವರ ಮತ್ತು ಕನ್ಯಾ ಇಬ್ಬರು ಪೂಜೆ ಮಾಡಿದ್ರು ಅಂತ ನನ್ನ ಉತ್ಪ್ರೇಕ್ಷೆ ವಾದರಾಜರು ಹೇಳ್ತಾರೆ. ಕೃಷ್ಣ ಆಮೇಲೆ ಸ್ನಾತಕ ವೃತವನ್ನು ಕೈಗೊಂಡ. ಸ್ನಾತಕ ವೃತವನ್ನು ಕೈಗೊಳ್ಳುವುದಂದ್ರೆ ಆಧುನಿಕ ಕಾಲದಲ್ಲಿ ನಾವು ಮದುವೆಯಲ್ಲಿ ಹೇಳ್ತಾರೆ, ವರ ಕಾಶಿ ಯಾತ್ರೆಯನ್ನು ಮಾಡಬೇಕು ಅಂತ ಹೊಣಿಸ್ತಾನೆ. ಆಗ ಆ ವರನ ಸೋದರ ಮಾವನಾದವನು ಕಾಶಿ ಯಾತ್ರೆ ಮಾಡಬೇಡ, ನನ್ನ ಮಗಳನ್ನು ನಿನಗೆ ಮದುವೆ ಮಾಡಿಕೊಡ್ತೇನೆ, ಇಲ್ಲೇ ಸುಖವಾಗಿರುವಂತ ನನ್ನ ತಡೀತಾನೆ ಅಂತ ಇರ್ತದಲ್ಲ. ಹಾಗೆ ಕೃಷ್ಣ ಸ್ನಾತಕ ವೃತವನ್ನು ಕೈಗೊಂಡ, ತೀರ್ಥಗಳಲ್ಲಿ ಸ್ನಾನ ಮಾಡಿ ಬರ್ತೀನಿ ಅಂತ ಹೊರಟ. ಆಗ ಕನ್ಯಾ ಪಕ್ಷದವರು ಹೇಳಿದ್ರಂತೆ, ಲಕ್ಷ್ಮೀಪತಿಯೇ ನೀನು ಸಂಸಾರ ಬದ್ಧನೇ ಅಲ್ಲ, ಕಾಶಿ ಯಾತ್ರೆ ಯಾರು ಮಾಡಬೇಕು, ತೀರ್ಥಯಾತ್ರೆ ಯಾರು ಮಾಡಬೇಕು, ಯಾರು ಸಂಸಾರದಲ್ಲಿ ಬಿದ್ದು ಬಳಲ್ತಾರೋ ಅವರು ಕಾಶಿ ಯಾತ್ರೆ ಮಾಡಬೇಕು. 3 ಲೋಕದ ಜನರಿಗೂ ಪಾವನನಾದವನು ನೀನೇಕೆ ತೀರ್ಥಯಾತ್ರೆ ಮಾಡ್ತೀವಿ? ನೀನು ಕಾಲಿಟ್ಟ ಜಾಗದಲ್ಲೇ ತೀರ್ಥ ಹುಟ್ಟುತ್ತದೆ. ಹಾಗಿರುವಾಗ ನಿನ್ನ ಮುಂದೆ ಅದು ಯಾವ ತೀರ್ಥ? ನೀನೇಕೆ ತೀರ್ಥಯಾತ್ರೆಗೆ ಹೋಗ್ತಿ? ಇಷ್ಟಾದ್ರೂ ನಿಮಗೆ ತೀರ್ಥಯಾತ್ರೆ ಮಾಡಬೇಕು ಅಂತ ಅಪೇಕ್ಷೆ ಏನಾದರೂ ಇದ್ದರೆ ನಿನ್ನ ಭಕ್ತರಾದಂತಹ ಋಷಿಮುನಿಗಳು ಭಾಗವತರು ಎಲ್ಲೆಲ್ಲಿ ಇರ್ತಾರಲ್ಲ ಅಲ್ಲಿ
ಶಾಲಿಗ್ರಾಮ ರೂಪದಲ್ಲಿ ನಿನಗೆ ತೀರ್ಥ ಸ್ನಾನ ಮಾಡಿಸ್ತಾರಲ್ಲ, ಅದೆಲ್ಲ ಈ ನಗರದಲ್ಲಿ ಇಲ್ಲೇನು? ಈ ನಗರದಲ್ಲಿ ಶಾಲಿಗ್ರಾಮಗಳಿದೆ. ಆ ಶಾಲಿಗ್ರಾಮಗಳಿಗೆ ಜನ ಭಾಗವತರಾದ ಪೂಜೆ ಮಾಡಿಸ್ತಾರೆ. ಇಲ್ಲೇ ತೀರ್ಥ ಇದೆ, ನೀನೇಕೆ ಪ್ರತ್ಯೇಕವಾಗಿ ತೀರ್ಥಯಾತ್ರೆ ಮಾಡ್ತೀವಿ? ಎಲ್ಲಿ ನಿನ್ನ ಗುಣಗಾನ ಮತ್ತು ನರ್ತನಾದಿಗಳು ನಡೀತಾವೆ ಅದೇ ತೀರ್ಥ ಕ್ಷೇತ್ರ ಅಂತ ವರ್ಣನೆ ಮಾಡಿಲ್ಲ ಭಕ್ತರು ಭಾಗವತರು. ಎಲ್ಲಿ ಹರಿಕಥಾಕಥವೋ ಪ್ರಸಂಗವೋ ಅಲ್ಲಿ ಗಂಗಾದಿ ಸಕಲ ತೀರ್ಥಗಳು ಅಂತ ವ್ಯಾಸರು ಹೇಳಿಲ್ಲವೆ. ಹಾಗಿರುವಾಗ ನೀನ್ಯಾಕೆ ತೀರ್ಥಯಾತ್ರೆ ಮಾಡ್ತಿ? ಆ ಕನ್ಯಾಪಕ್ಷದವರು ಕೇಳಿದರು. ನಿನ್ನ ಪಾದ ಸಂಘದ ಮಾತ್ರದಿಂದಲೇ ಗಂಗಾ ಮೊದಲಾದ ತೀರ್ಥಗಳು ತಾವು ಪವಿತ್ರ ಆಗ್ತಾವೆ. ಮೊದಲು ಜನರನ್ನ ಗಂಗಾ ನದಿ, ಯಮುನಾ ನದಿ, ಕಾವೇರಿ, ಕೃಷ್ಣ ಮೊದಲಾದ ನದಿಗಳು ಪವಿತ್ರ ಮಾಡುವುದಕ್ಕಿಂತ ಮೊದಲು ತಾವು ನಿನ್ನ ಪಾದಗಳ ಸಂಘದಿಂದ ಪವಿತ್ರವಾಗಿ ನಂತರ ಜನರ ಪಾಪವನ್ನು ತೊಳೆಯಲಿಕ್ಕೆ ಸಿದ್ಧ ಆಗ್ತವೆ. ಹೀಗಿರುವಾಗ ಆ ತೀರ್ಥಗಳಲ್ಲಿ ಹೋಗಿ ಮುಳುಗಿ ನಿನಗೇನಾಗಬೇಕಾಗಿದೆ? ಬಾಯಿ ಕಡೆ ಅಂದ್ರು ಅವರು ಕನ್ಯಾಪಕ್ಷದವರು. ಒಂದೊಂದು ರೋಮಕೂಟದಲ್ಲಿ ಬ್ರಹ್ಮಾಂಡದ ಲಕ್ಷ ಕೋಟಿ, ಅನೇಕ ಕೋಟಿ ಕೋಟಿ ಬ್ರಹ್ಮಾಂಡಗಳಿಂದ ರೋಮಕೂಟದಲ್ಲಿ ಅಷ್ಟು ಬೃಹದಾಕಾರದ ಗಂಗಾ ನದಿಯು ಕೂಡ ನಿನ್ನ ಒಂದು ಉಗುರನ್ನು ಕೂಡ ಪೂರ್ಣವಾಗಿ ಮುಳುಗಿಸಲಾರವೆ, ಅಷ್ಟು ಬೃಹದಾಕಾರದ ಶರೀರ. ಹೀಗಿರುವಾಗ ನೀನು ಯಾವ ತೀರ್ಥಕ್ಕೆ ಹೋಗ್ತಿ, ಯಾವ ತೀರ್ಥದಲ್ಲಿ ಮುಳುಗಬೇಕು ಅಂತ ಅಪೇಕ್ಷೆ ಪಡ್ತೀವಿ? ನಿನ್ನನ್ನು ಮುಳುಗಿಸಿ ನಿನಗೆ ಪಾವಿತ್ರ್ಯವನ್ನು ಕೊಡುವಂತ ತೀರ್ಥ ಯಾವುದಾದ್ರೂ ಇದೆಯೇ? ಇಷ್ಟು ಮೀರಿ ತೀರ್ಥಯಾತ್ರೆ ಮಾಡಬೇಕು ಅಂತಿದ್ರೆ ನಮ್ಮ ರುಕ್ಮಿಣಿ ಯಾತ್ರೆನೇ ಬಾ. ರುಕ್ಮಿಣಿ ದೇವಿಯ ಹುಬ್ಬೆ ಕಾಶಿ, ಅವಳ ಶರೀರವೇ ಮಾನಸ ಸರೋವರ. ಅವಳು ತನ್ನ ಕೊರಳಲ್ಲಿ ಬಂಗಾರದ ಹಾರವನ್ನು ಧರಿಸಿದ್ದಾಳಲ್ಲ, ಆ ಹಾರವೇ ಗಂಗೆ. ಅವಳು ಸೀರೆ ಗಂಟನ್ನು ಧರಿಸಿದ್ದಾಳಲ್ಲ, ಅದೇ ಸರಸ್ವತಿ ನದಿ. ಅವಳು ತನ್ನ ನಡುವಿಗೆ ಡಾಬು ಅಥವಾ ಕಾಂತಿಯನ್ನು ಕಟ್ಕೊಂಡಿರ್ತಾಳೆ, ಬಂಗಾರದ ಡಾಬನ್ನ. ಆ ಡಾಬೆ ಮತ್ತೊಂದು ತೀರ್ಥ. ಕಟಾಕ್ಷ ಪ್ರಭಾ ಏನಿದೆ ಅದೇ ಕಾವೇರಿ. ರುಕ್ಮಿಣಿ ದೇವಿಯ ಕಣ್ಣಿನ ಸನ್ನೆ ಏನಿದೆ ಅದೇ ಕಾವೇರಿ ನದಿ. ಹೀಗೆ ಆ ಚಂದ್ರ ಸರೋವರ ಇತ್ಯಾದಿ ಎಲ್ಲ ಪುಣ್ಯ ಕ್ಷೇತ್ರಗಳು ಕೂಡ ರುಕ್ಮಿಣಿಯಲ್ಲೇ ಇದೆ. ನಿನಗೇನಾದ್ರೂ ತೀರ್ಥಯಾತ್ರೆ ಮಾಡಬೇಕು ಅಂತಿದ್ರೆ ರುಕ್ಮಿಣಿ ಹತ್ರನೇ ಬಾ ಅವ್ರು ಕರೆದರು. ಅದಾದ ಬಳಿಕ ತಾನು ರುಕ್ಮಿಣಿಯನ್ನ ಆಲಿಂಗನ ಮಾಡ್ಕೊಳ್ಳೋದಕ್ಕೆ ಏನಾದರೂ ವಿಘ್ನ ಬರಬಹುದು ಅಂತ ಭಾವಿಸಿ ಕೃಷ್ಣ ನವಗ್ರಹ ಶಾಂತಿಯನ್ನು ಮಾಡಿಕೊಂಡ, ಮುಂದೆ ಬರಬಹುದು ಅಂತ ವಿಘ್ನಗಳನ್ನು ಕಳ್ಕೊಳ್ಳೋದಕ್ಕಾಗಿ. ಆಗ ಆ ರುಕ್ಮಿಣಿಯ ಬುದ್ಧಿ ಆ ರುಕ್ಮಿಣಿಯನ್ನು ಎಚ್ಚರಿಸ್ತದೆ. ನಿನ್ನ ಎದುರಿಗೆ ಚತುರ್ಮುಖ, ರುದ್ರ ಮೊದಲಾದಂಥ ಎಲ್ಲ ದೇವತೆಗಳು ಬಂದು ಕೂತ್ಕೊಂಡಿದ್ದಾರೆ. ಆ ಎಲ್ಲ ದೇವತೆಗಳನ್ನು ಒಮ್ಮೆ ನೋಡು, ಈ ಕೃಷ್ಣನನ್ನು ಒಮ್ಮೆ ನೋಡು, ಅವ್ರಿಗೂ ಇವ್ರಿಗೂ ಇರುವಂತಹ ಅಂತರವನ್ನೆಲ್ಲ ಗಮನಿಸು. ಹೀಗೆ ಆ ರುಕ್ಮಿಣಿಗೆ ಅವಳ ಬುದ್ಧಿ ಅನ್ನೋದೇ ಒಂದು ಸಖಿ ಸ್ನೇಹಿತರಂತೆ. ಅದು ಆ ರುಕ್ಮಿಣಿಯ ಬುದ್ಧಿಯನ್ನು ಎಚ್ಚರಿಸ್ತು ಅಂದ್ರೆ ಅವಳು ತಾನು ಯಾವನನ್ನು ಮದುವೆ ಆಗಬೇಕು ಅಂತ ಹೊರಟಿದ್ದೇನೆ, ಆ ಕೃಷ್ಣ ಸಕಲರಿಗಿಂತಲೂ ಉತ್ಕೃಷ್ಟನಾದವನು ಅನ್ನೋದನ್ನ ಮತ್ತೊಮ್ಮೆ ಮನವರಿಕೆ ಮಾಡಿಕೊಂಡ್ಲು, ಮತ್ತೊಮ್ಮೆ ನಿಶ್ಚಿತ ಮಾಡಿಕೊಂಡ್ಲು. ಹೀಗೆ ಆ ಕೃಷ್ಣ ತನ್ನ ವಿವಾಹ ಮಹೋತ್ಸವದಲ್ಲಿ ಭಾಗಿದಾರನಾಗಿ ರುಕ್ಮಿಣಿಯನ್ನು ಮದುವೆ ಮಾಡಿಕೊಂಡಂತಿದೆ. ಪದ್ಮ ಪುರಾಣದಲ್ಲಿ ಬರುವಂತೆ ಗೋಪಸ್ತ್ರೀಯರು ಮತ್ತು ಯಶೋದೆ ಮುಂತಾದವರು ಕೂಡ, ನಂದ, ಯಶೋಧ, ಗೋಪಸ್ತ್ರೀಯರಿಗೂ ಕೂಡ ಆ ಕೃಷ್ಣನ ಮದುವೆಯಲ್ಲಿ ಭಾಗಿದಾರರಾದರು ಅಂತ ಪದ್ಮ ಪುರಾಣ ಹೇಳ್ತದೆ. ಭಾಗವತದಲ್ಲಾಗಲಿ ಹರಿವಂಶದಲ್ಲಾಗಲಿ ಆ ವರ್ಣೆಯನ್ನು ನಾವೆಲ್ಲಿ ಕಾಣೋದಿಲ್ಲ. ಆದರೆ ಪದ್ಮ ಪುರಾಣ ಮಾತ್ರ ಅದನ್ನು ಮರೆತಿಲ್ಲ. ನಂದ, ಯಶೋದೆ, ಗೋಪಸ್ತ್ರೀಯರೆಲ್ಲರೂ ಕೂಡ ಬಂದು ಅಲ್ಲಿ ಭಾಗವಹಿಸಿದ್ರು ಅನ್ನುವಂಥ ವರ್ಣನೆಯನ್ನು. ಆ ಕೃಷ್ಣನ ವಿಷಯದಲ್ಲಿ ಬಹಳ ಗಾಢವಾದಂಥ ಪ್ರೇಮ ಇತ್ತಲ್ಲ ಆ ಯದುಪುರಿಯ ನಿವಾಸಿಗಳಿಗೆ, ಅಂದ್ರೆ ದ್ವಾರಕಾ ನಗರದ ನಿವಾಸಿಗಳಿಗೆ. ಅವರು ಅದನ್ನು ತಮ್ಮ ಮನೆಯ ಮಹೋತ್ಸವ ಅಂತ ತಿಳ್ಕೊಂಡ್ರು. ಅವರೆಲ್ಲರೂ ಕೂಡ ವಿಚಿತ್ರವಾದಂತಹ ಆಭರಣಗಳನ್ನ, ವಸ್ತ್ರಗಳನ್ನು ಧರಿಸಿ ತಾವು ಅಲಂಕೃತರಾದರು ಮತ್ತು ತಮ್ಮ ಮನೆಗಳನ್ನೆಲ್ಲವನ್ನು ಅಲಂಕಾರ ಮಾಡಿಕೊಂಡ್ರು. ಆ ನಗರದ ಪ್ರತಿಯೊಂದು ಬೀದಿಯನ್ನು ಕೂಡ ಅವರು ಅಲಂಕೃತ ಮಾಡಿದರು. ಕೃಷ್ಣನ ಆ ರುಕ್ಮಿಣಿ ಹರಣ ಪ್ರಸಂಗವನ್ನ ಮತ್ತು ಅವನ ಉಳಿದ ಲೀಲೆಗಳನ್ನ ಅವರೆಲ್ಲರೂ ಕೂಡ ಪರಸ್ಪರ ಹೇಳ್ಕೊಳ್ತಾ ಇದ್ರು. ಇದು ಹೀಗೆ ನಡೀತು ಘಟನೆ, ಇದು ಹೀಗೆ ನಡೀತು ಅಂತ. ಇವನು ಬಿಟ್ಟಂತಹ ಅಂಶವನ್ನು ಅವನು ಹೇಳ್ತಿದ್ದ, ಅವನು ಬಿಟ್ಟಂತಹ ಅಂಶವನ್ನು ಮತ್ತೊಬ್ಬ ಹೇಳ್ತಿದ್ದ. ಕುರು, ಸಂಜಯ, ಕೇತಯ, ವಿದರ್ಭ, ಯಧು ಮೊದಲಾದಂತಹ ಅನೇಕ ವಂಶದ ರಾಜರು ಕೂಡ ಅಲ್ಲಿ ಬಂದಿದ್ದರು. ಕುರುವಂಶದವರು ಕೂಡ ಬಂದಿದ್ದರು ಅಂತಿದೆ. ಗಾಯಕರಾದವರು ರುಕ್ಮಿಣಿ ಹರಣವನ್ನ ಅಲ್ಲಿ ರುಕ್ಮಿಣಿ ಹರಣ ಪ್ರಸಂಗವನ್ನು ಮಧುರವಾಗಿ ಗಾನ ಮಾಡ್ತಾ ಇದ್ರು. ಕುರುವಂಶದವರು ಬಂದಿದ್ರು ಅಂತ ಹೇಳಿದ್ರಿಂದ ಇದೇ ಭಾಗವತದಲ್ಲಿ ಇಲ್ಲೋ ಒಂದ್ ಕಡೆ ಇದೆ. ಅವರು
ಪಂಚ ಪಾಂಡವರು ಕೂಡ ಮದುವೆಯಲ್ಲಿ ಭಾಗವಹಿಸಿದ್ರು ಅನ್ನುವಂಥ ಘಟನೆ ಇದೆ. ಅದು ಎಲ್ಲಿ ಹೋಗಿ ನೆನಪಿಗೆ ಗೊತ್ತಿಲ್ಲ. ಅಂತೂ ಪಂಚ ಪಾಂಡವರು ಕೂಡ ಆ ಕೃಷ್ಣನ ಮದುವೆಯಲ್ಲಿ ಭಾಗವಹಿಸಿ ಅದನ್ನು ಆಸ್ವಾದನೆ ಮಾಡಿದ್ರು. ಹೀಗೆ ಕೃಷ್ಣ ಮತ್ತು ರುಕ್ಮಿಣಿ ಇಬ್ಬರು ಕೂಡ ಜೊತೆಯಾಗಿದ್ದನ್ನು ನೋಡಿ ಆ ದ್ವಾರಕಾ ನಗರದ ಸಕಲ ನಿವಾಸಿಗಳು ಕೂಡ ಆನಂದ ಸಾಗರದಲ್ಲಿ ಮುಳುಗಿ ಹೋದರು. ಕೃಷ್ಣನಿಗೆ ಆಕೆ ಜ್ಯೇಷ್ಠ ಪತ್ನಿ ಆದಳು. ಸಕಲ ಸದ್ಗುಣವಂತೆಯೂ ಮತ್ತು ಪತಿವ್ರತೆಯಾದಂತಹ ರೂಪವತಿಯಾದಂತಹ ಆ ರುಕ್ಮಿಣಿ ದೇವಿ ಕೃಷ್ಣನಿಗೆ ಜ್ಯೇಷ್ಠ ಪತ್ನಿ ಆದಳು. ಅವಳು ಜ್ಯೇಷ್ಠ ಪತ್ನಿ ಆದಳು ಅನ್ನೋದು ಹೌದು. ಆದ್ರೆ ನಾವು ಮತ್ತೊಮ್ಮೆ ಆ ಸಂಗತಿಯನ್ನು ನೆನಪು ಮಾಡ್ಕೋಬೇಕು. ಇದು ಅವಳು ಅವನಿಗೆ ಮೊದಲನೇ ಪತ್ನಿ ಏನಲ್ಲ, ಲಕ್ಷ್ಮಿ ಆದ್ರಿಂದ ಮೊದಲನೇ ಪತ್ನಿ, ಅದೆಲ್ಲ ಸರಿಯೇ. ಆದ್ರೆ ಈ ರುಕ್ಮಿಣಿಗಿಂತ ಮೊದಲು ಅವನು ನೀಲಾ ಅನ್ನೋಳನ್ನು ಮದುವೆ ಆಗಿದ್ದ. ಅದನ್ನ ಮತ್ತೊಂದ್ಸಲ ಸುಮ್ಮನೆ ನೆನಪು ಮಾಡ್ಕೋಬೇಕಷ್ಟೇ. ಆ ನೀಲಾ ಅನ್ನೋಳೇ ರಾಧೆ, ಬನ್ನಂಜಿ ಗೋವಿಂದಾಚಾರ್ಯ ರಾಧೆ ಅಂತ ಕೃಷ್ಣನ ಮೊದಲನೇ ಪ್ರೇಯಸಿ ಏನಿದ್ಲು, ಆ ಪ್ರೇಯಸಿಯೇ ನೀಲಾ ಅಂತ ಇದ್ದಾಳೆ. ಆ ನೀಲಾಳನ್ನ ತಾನು ಉಪನಯನ ಮಾಡ್ಕೊಳ್ಳೋದಕ್ಕಿಂತ ಮೊದಲೇ ಕೃಷ್ಣ ಮದುವೆ ಮಾಡಿಕೊಂಡಿದ್ದ. ಅವಳು ಹಾಗೆ ವರ ಕೇಳ್ಕೊಂಡಿದ್ಲು. ಕೃಷ್ಣನ ತಾಯಿಯಾದಂಥ ಯಶೋದೆ, ಆ ಯಶೋದೆಯ ಸೋದರ ಮಾವನಂತ ಕುಂಭಕ ಅನ್ನುವನೊಬ್ಬ, ಆ ಕುಂಭಕನ ಮಗಳವಳು ಆ ನೀಲ ಅನ್ನೋಳು. ಆ ಕುಂಭಕನ ಕೊಟ್ಟಿಗೆಯಲ್ಲಿ 7 ಬಲಿಷ್ಠವಾದಂತಹ ಗೂಳಿಗಳಿದ್ದು, ಆ ಗೂಳಿಗಳನ್ನು ಮಣಿಸಿ ಕೃಷ್ಣ ಅವಳನ್ನು ಮದುವೆ ಆಗಿದ್ದ. ನೀಲ ಅನ್ನೋಳು ಅವನ ಮೊದಲನೇ ಪತ್ನಿ. ಆ ನೀಲ ಅವನ ಜೊತೆಗೆ ಇದ್ಲು. ಆದ್ರೆ ಕೊನೆಗೆ ಈ ರುಕ್ಮಿಣಿ ಇತ್ಯಾದಿಗಳನ್ನು ಮದುವೆ ಆದಮೇಲೆ ಮತ್ತೊಮ್ಮೆ ನೀಲ ಅಂತ ಇನ್ನೊಬ್ಬಳನ್ನು ಮದುವೆ ಆದ, ನಾಗ್ನಜಿತಿ ಅಂತವಳು. ನಗ್ನಜಿತ್ ರಾಜನ ಮಗ ಅಂತ ನೀಲ ಅನ್ನೋಳನ್ನು ಮದುವೆ ಆದ. ಆ ನೀಲ ಅವನನ್ನು ಮದುವೆ ಆದ್ಮೇಲೆ ಆ ಮೊದಲನೇ ನೀಲ ಮತ್ತು ಎರಡನೇ ನೀಲ ಇಬ್ರು ಕೂಡ ಪರಸ್ಪರ ಬೆರೆತು ಬಿಟ್ರು. ಆಮೇಲೆ ಪ್ರತ್ಯೇಕವಾಗಿ ಅವರಿಬ್ರಿಗೂ ಅಸ್ತಿತ್ವ ಇರಲಿಲ್ಲ, ಒಬ್ಬಳೇ ನೀಲ ಅವಳಲ್ಲೂ. ಹೀಗೆ ನೀಲ ಅಂತ ಅನ್ನೋಳು ಕೃಷ್ಣನ ಮೊದಲನೇ ಪತ್ನಿ. ಆದರೆ ರುಕ್ಮಿಣಿ ಅವನಿಗೆ ಜ್ಯೇಷ್ಠ ಪತ್ನಿ. ಆ ರುಕ್ಮಿಣಿಯಲ್ಲಿ ಕೃಷ್ಣನಿಗೆ ಚಾರುದೇಶ್ನ, ಸುದೇಶ್ನ, ಪ್ರದ್ಯುಮ್ನ, ಸುಷೇಣ, ಚಾರುಗುಪ್ತ, ಚಾರುಬಾಹು, ಚಾರುವಿಂದ, ಸುಚಾರು, ಭದ್ರಚಾರು ಎಂಬುದಾಗಿ 10 ಜನ ಮಕ್ಕಳನ್ನ ಪಡ್ಕೊಂಡ. ಆಮೇಲೆ ಚಾರುಮತಿ ಅಂತ ಒಬ್ಬ ಮಗಳನ್ನು ಪಡ್ಕೊಂಡ. ಇದಕ್ಕೆಲ್ಲದಕ್ಕೂ ಕೂಡ ಚಾರು ಅಂದ್ರೆ ಸುಂದರ ಅಂತ ಅರ್ಥ. ಸುಂದರಂ ರುಚಿರಂ ಚಾರು ಅಂತ ಅಮರಕೋಶ ಹೇಳ್ತದೆ. ಹಾಗಾಗಿ ಚಾರು ಅಂದ್ರೆ ಸುಂದರವಾದ್ದು ಅಂತ ಅರ್ಥ. ಚಾರು ದೇಶ್ನ, ಚಾರು ದೇಶ್ನ, ಸುದೇಶ್ನ ಅಂತ ಹೀಗಿದೆ. ಚಾರು ಅಂದ್ರೆ ಸುಂದರವಾದದ್ದು. ಆ ದೇಶ್ನ ಅನ್ನೋದಕ್ಕೆ ಏನು ಅರ್ಥ ಅಂತ ನಾನು ನೋಡ್ಬೇಕಾಗಿತ್ತು, ಮರ್ತೋದೆ. ಇನ್ನೊಂದ್ಸರಿ ನೋಡಿ ಗಮನಿಸಿ ಹೇಳ್ತೀನಿ. ಚಾರು ದೇಶ್ನ ಅಂದ್ರೆ ಅವನು ಗಣಪತಿ ಅವತಾರ. ಚಾರು ದೇಶ್ನ ಫಯನೆನಿಸಿ ಅಂತ ಈ ಹರಿಕಥಾಮೃತದಲ್ಲಿ ವರ್ಣನೆ ಇದೆ. ಹಾಗಾಗಿ ಗಣಪತಿಯೇ ಹರಿಕಥಾಮೃತದಲ್ಲಿ ಸಂಧಿ ಯಾವ್ದು ನೆನಪಿಲ್ಲ, ಅಂತೂ ಹರಿಕಥಾಮೃತದ ಸಂಧಿಯ ಪ್ರಕಾರ ಚಾರು ದೇಶ್ನ ಫಯನೆನಿಸಿ ನೀನು ಕೃಷ್ಣನಿಗೆ ಮಗನಾಗಿ ಜನಿಸಿದೆ. ಸುದೇಶ್ನ ಪ್ರದ್ಯುಮ್ನ ಇವನು ಮನ್ಮಥನ ಅವತಾರ. ಚಾರುದೇಶ್ನ, ಸುದೇಶ್ನ, ಆಮೇಲೆ ಪ್ರದ್ಯುಮ್ನ ಅಂತ ಹೀಗೆ ವರ್ಣನೆ ಇದೆ. ಆದ್ರೆ ಮೊದಲು ಕೃಷ್ಣನಿಗೆ ಹುಟ್ಟಿದವನು ಜ್ಯೇಷ್ಠ ಪುತ್ರನೇ ಪ್ರದ್ಯುಮ್ನ. ಹೀಗೆ 10 ಜನ ಗಂಡು ಮಕ್ಕಳು ಮತ್ತು ಒಬ್ಬ ಹೆಣ್ಣು ಮಗಳನ್ನು ಪಡೆದ. ಇನ್ನೊಂದ್ಸರಿ ಹಿಂದೆ ನಾನು ಹೇಳಿದ್ದೆ, ಅವನಿಗೇನು 16,108 ಜನ ಪತ್ನಿಯರಿದ್ರಲ್ಲ, ಅವರಲ್ಲಿ ಎಲ್ಲರಲ್ಲಿಯೂ ಕೂಡ ಯಾರಿಗೂ ಪಕ್ಷಪಾತ ಮಾಡದಂತೆ ಎಲ್ಲರಲ್ಲಿಯೂ 10 ಜನ ಗಂಡು ಮಕ್ಕಳನ್ನ, ಒಬ್ಬ ಹೆಣ್ಮಗಳನ್ನ ಆತ ಹುಟ್ಟಿಸಿದ. ಒಟ್ಟಾರೆ 11,77,189 ಜನ ಮಕ್ಕಳವನಿಗೆ ಇದ್ರು ಅಂತ ನೋಡಿದ್ವಿ. ಹೀಗೆ 10 ಜನ ಮಕ್ಕಳನ್ನ ಅವನು ಪಡ್ಕೊಂಡ. ಆ ಮಕ್ಕಳೆಲ್ಲರೂ ಕೂಡ ಧರ್ಮಾರ್ಥ ಕುಶಲರಾಗಿದ್ರು, ಮಹಾಪಂಡಿತರಾಗಿದ್ರು, ಅಸ್ತ್ರವಿದ್ಯೆಯಲ್ಲಿ ಪಾರಂಗತರಾಗಿದ್ರು. ಅದಾದ್ಮೇಲೆ ಕೃಷ್ಣ ಸತ್ಕುಲ ಪ್ರಸೂತೆಯರಾದಂತಹ 8 ಜನ ಕನ್ಯೆಯರನ್ನು ಮದುವೆ ಮಾಡ್ಕೊಂಡ. ಇಲ್ಲಿ ನಾವೀಗ ಮದುವೆ ಆಗಿದ್ದ ಘಟನೆಗಳನ್ನ ಸಂಕ್ಷಿಪ್ತವಾಗಿ ನೋಡ್ತೀವಿ ಅಷ್ಟೇ ಈ ಹರಿವಂಶದಲ್ಲಿ. ಮುಂದೆ ಆ ಜಾಂಬವತಿ ಮತ್ತು ಸತ್ಯಭಾಮ ಇವರನ್ನು ಮದುವೆ ಆದಂತಹ ಕೆಲವು ಘಟನೆಗಳನ್ನು ಪ್ರತ್ಯೇಕವಾಗಿ ನೋಡ್ತೇವೆ. ಸೂರ್ಯಪುತ್ರಿಯಾದಂತಹ ಕಾಳಿಂದಿಯನ್ನು ಮದುವೆ ಆದ. ಯಮುನಾ ನದಿ ಏನಿದೆಯಲ್ಲ, ಆ ಯಮುನಾ ನದಿಯ ತಂಗಿ. ಯಮುನಾ ನದಿನೇ ಅಲ್ಲ, ಉಳಿದ ಎಷ್ಟೋ ಕಡೆ ವರ್ಣನೆ ಇರುವಂತೆ, ಬೇರೆ ಪಂಡಿತರು ವರ್ಣನೆ ಮಾಡುವಂತೆ ಯಮುನಾ ನದಿಯನ್ನೇ ಮದುವೆ ಆದ ಅಂತ ಹೇಳ್ತಾರೆ. ಅದು ಯಮುನಾ ನದಿಯ ತಂಗಿ ಅಲ್ಲ, ಯಮುನಾ ನದಿಯ ತಂಗಿ. ಅವಳು ಕೂಡ ಒಬ್ಬರು ನದಿ ಸ್ವರೂಪಗಳೇ ಎದ್ದಿರಬೇಕು ಅಂತ ಭಾವನೆ. ಯಮುನಾ ನದಿ ಮತ್ತು ಗಂಗಾ ನದಿ ಎರಡೂ ಕೂಡ ಹಿಮಾಲಯ ಪರ್ವತದಿಂದ ಹರಿತಾವಲ್ಲ. ಮೊದಲು ಆ ಯಮುನಾ ನದಿ ಮತ್ತು ಯಮುನಾ ನದಿಯ ತಂಗಿ ಅವಳು ಕೂಡ ಕಾಳಿಂದಿ ಅಂತಾನೆ ಹೆಸರಿನವಳು. ಇಬ್ರು ಕೂಡ ಪ್ರತ್ಯೇಕವಾಗಿ 2 ನದಿಗಳಾಗಿ ಹರಿದಿರ್ಬೇಕು. ಮುಂದೆ
ಆ ಎರಡು ನದಿಗಳು ಒಟ್ಟಾಗಿ ಸೇರಿ ಒಂದೇ ನದಿ ಆಗಿರ್ಬೇಕು. ಹೀಗೆ ಒಬ್ಬ ಪಂಡಿತರು ವಿಶ್ಲೇಷಣೆ ಅದ್ರ ಬಗ್ಗೆ. ಸೂರ್ಯಪುತ್ರಿಯಾದಂತಹ ಕಾಲಿಂದಿ, ಕೃಷ್ಣನ ಸೋದರತ್ತೆಯಾದಂತಹ ರಾಜಾದಿದೇವಿಯ ಗರ್ಭದಲ್ಲಿ ಹುಟ್ಟಿದಂತಹ, ಅವಂತಿ ದೇಶದಲ್ಲಿ ಹುಟ್ಟಿದಂತಹ ಮಿತ್ರವಿಂದ, ಅಯೋಧ್ಯೆಯ ರಾಜನಾದಂತಹ ನಗ್ನಜಿತನ ಮಗಳಾದ ಸತ್ಯ, ಜಾಂಬುವತನ ಮಗಳಾದಂತಹ ಜಾಂಬುವತಿ, ಇಚ್ಛಾನುಸಾರವಾಗಿ ರೂಪವನ್ನು ಧರಿಸುವಂತಹ ಸಾಮರ್ಥ್ಯ ಇದ್ದವಳು ರೋಹಿಣಿ ಅಂತ ಒಬ್ಳು. ಕೇಕಯ ರಾಜನ ಮಗಳಾದ್ರಿಂದ ಅವಳಿಗೆ ಕೈಕೈ ಅಂತ ಹೆಸರು, ಭದ್ರ ಅಂತ ಕೂಡ ಹೆಸರು. ಆಮೇಲೆ ಮದ್ರರಾಜನ ಮಗಳಾದಂತಹ ಲಕ್ಷಣ, ಇದೊಂದು ಹೆಸರು. ಸತ್ರಾಜಿತನ ಮಗಳಾದಂತಹ ಸತ್ಯಭಾಮ ಮತ್ತು ಶೈಬ್ಯನ ಮಗಳಾದಂತಹ ಗಾಂಧಾರಿ, ಸ್ವಲ್ಪ ಪ್ರತ್ಯೇಕವಾಗಿ ಹೆಸರು ಕೇಳ್ತೀವಿ. ಸುಪ್ರಸಿದ್ಧವಾದಂತಹ ಹೆಸರುಗಳು ಅಂದ್ರೆ ಕೃಷ್ಣ, ರುಕ್ಮಿಣಿ, ಸತ್ಯಭಾಮ, ಆಮೇಲೆ ಮಿತ್ರವಿಂದ ಕಾಲಿಂದಿ, ಆಮೇಲೆ ಜಾಂಬುವತಿ, ನೀಲ, ಭದ್ರ, ಲಕ್ಷಣ, ಇವಿಷ್ಟೆಲ್ಲ ಹೆಸರನ್ನು ಕೇಳ್ತೀವಿ. ಆದ್ರೆ ಈ ಭಾಗವತದಲ್ಲಿ ಬರುವಂತ ಕೆಲವು, ಈಗ ಗಾಂಧಾರಿ ಅಂತ ಇನ್ನೊಂದು ಹೆಸರು ಕೇಳಿದ್ವಿ, ಅವ್ರಿಗೆ ಬೇರೆ ಏನಾದ್ರು ಹೆಸರು ಇದ್ದಿರ್ಬೇಕು, ರೋಹಿಣಿ. ಹೀಗೆ ಪದ್ಮಪುರಾಣದಲ್ಲೂ ಕೂಡ ಕೆಲವು ಬೇರೆ ಹೆಸರುಗಳು ಬರೋದಿಲ್ಲ, ಮುಂದೆ ಅದನ್ನ ಗಮನಿಸ್ತೀವಿ. ಅದೇ ಹೆಸರುಗಳನ್ನೇ ಸತ್ರಾಜಿತ, ಸತ್ಯಭಾಮ ಇತ್ಯಾದಿಗಳನ್ನ ನಾವು ಮದುವೆ ಆದ. ಇವರೆಲ್ಲರೂ ಕೂಡ ಕೃಷ್ಣನ ಅಷ್ಟಮಹಿಷಿಯರಾಗಿದ್ರು. ಷಣ್ಮಹಿಷಿಯರು ಬೇರೆ, ರುಕ್ಮಿಣಿ ಮತ್ತು ಸತ್ಯಭಾಮ ಇವರಿದ್ರು ಬೇರೆ. ಇವರಲ್ಲದೆ 16,000 ಜನ ಕನ್ಯೆಯನ್ನು ಕೃಷ್ಣ ಮದುವೆ ಆದ ಅಂತಿದೆ. ಆ 16,000 ಜನ ಮದುವೆ ಆದಂಥ ವರ್ಣನೆ ಮತ್ತೊಮ್ಮೆ ಮುಂದೆ ಬರೋದಿದೆ. ಆದ್ರೂ ಈ ಹರಿವಂಶದ ವಿಷ್ಣು ಪರ್ವದ 61ನೇ ಅಧ್ಯಾಯದಲ್ಲಿ ಅದೊಂದು ಈ ಸದ್ಯ ಬಂದಿದೆ. 16,100 ಜನರನ್ನು ಮದುವೆ ಆಗುವಾಗ ಅಷ್ಟೇ ರೂಪಗಳನ್ನು ತಾನು ಧರಿಸಿ ಏಕಕಾಲದಲ್ಲಿ ತಾರತಮ್ಯಕ್ಕೆ ಅವಕಾಶವಾಗದ ರೀತಿಯಲ್ಲಿ ಎಲ್ಲರನ್ನು ಕೂಡ ಅವನು ಮದುವೆ ಆದ. ಆ ಕೃಷ್ಣನ ಪತ್ನಿಯರು ಎಲ್ಲರಿಗೂ ಕೂಡ ಸಕಲ ರೀತಿಯಾದಂತಹ ವೈಭವಗಳು ಇದ್ದವು, ಅರಮನೆಗಳಿದ್ದವು, ವಸ್ತ್ರಾಭರಣಗಳಿದ್ದವು, ಸಖಿಯರಿದ್ದರು. ತಮ್ಮ ಮನಸ್ಸಿಗೆ ಬೇಕಾದಂತಹ ಸಮಸ್ತ ಕಾಮನೆಗಳನ್ನು ಅವರು ಪಡ್ಕೊಂಡ್ರು. ಅಂಥ ಲಲನೆಯಲ್ಲಿ ಕೃಷ್ಣ ಅತ್ಯಂತ ಪರಾಕ್ರಮಿಗಳಾದಂತಹ 1000 ಮಕ್ಕಳನ್ನು ಹುಟ್ಟಿಸಿದ ಅಂತ ಅರ್ಥ ಇದೆ ಅಲ್ಲಿ ಹರಿವಂಶದಲ್ಲಿ. 1000 ಅಂದ್ರೆ ಪ್ರತಿಯೊಬ್ಬರಲ್ಲೂ ಕೂಡ 11 ಜನ ಮಕ್ಕಳನ್ನು ಹುಟ್ಟಿಸಿದ ಅಂತಿದೆ. ಈ 11 ಜನ ಮಕ್ಕಳು 16,108 ಜನ ಪತ್ನಿಯರಲ್ಲಿ ಮತ್ತು 10 ಲಕ್ಷ ಜನ ಮಕ್ಕಳು ಅವರು ವೃಂದಾವನದಲ್ಲಿ ಇದ್ದಾಗಲೇ, ನಂದಗೋಕುಲದಲ್ಲಿ ಇದ್ದಾಗಲೇ ಹುಟ್ಟಿದ್ರು ಅಂತಿದೆ. ಆ 10 ಲಕ್ಷ ಜನ ಮಕ್ಕಳು ಬೇರೆ. ಅದಾದ ನಂತರ 1,77,189 ಜನ ಮಕ್ಕಳು ಇವರು ಬೇರೆ. ಹಾಗಾಗಿ ಒಟ್ಟಾರೆ 11,77,189 ಜನ ಮಕ್ಕಳು ಅವನಿಗೆ. ಎಲ್ಲ ಮಕ್ಕಳು ಶಾಸ್ತ್ರಾರ್ಥ ಕುಶಲರಾಗಿದ್ರು, ಬಲಿಷ್ಠರಾಗಿದ್ರು, ಮಹಾರಥಿಗಳಾಗಿದ್ರು, ಯಜ್ಞಶೀಲರು, ಪುಣ್ಯಕರ್ಮಿಗಳು ಆಗಿದ್ರು ಮತ್ತು ಮಹಾಬಲಿಷ್ಠರಾಗಿದ್ರು. ಅಲ್ಲಿಗೆ ಹರಿವಂಶದ ವಿಷ್ಣು ಪರ್ವದ 60ನೇ ಅಧ್ಯಾಯ ಮುಕ್ತಾಯ ಆಗಿದೆ ಮತ್ತು ಭಾಗವತದ ದಶಮ ಸ್ಕಂದದ 54ನೇ ಅಧ್ಯಾಯ ಮುಕ್ತಾಯ ಆಗಿದೆ. ತಾತ್ಪರ್ಯ ನಿರ್ಣಯ ಹೇಳುವಂತೆ ಆ ಕೃಷ್ಣನ ಆ ವಿವಾಹ ಮಹೋತ್ಸವದಲ್ಲಿ ಗಂಧರ್ವರು, ಋಷಿಗಳು ಕೂಡ ಯಾದವರ ಜೊತೆಗೆ ಸಂಚಾರ ಮಾಡಿದ್ರು. ಆ ವಿವಾಹ ಮಹೋತ್ಸವದಲ್ಲಿ ಸಂಭ್ರಮದಿಂದ ಭಾಗಿಯಾದರು. ಸುರಾಂಶಕಾಶಯೇಂದ್ರಪಾಹ ಸಮಾಹುತ ಮಹೋತ್ಸವೇ ಸಪಾಂಡವಾಹ, ತಾತ್ಪರ್ಯ ನಿರ್ಣಯದಲ್ಲಿದೆ. ಪಾಂಡವರು ಕೂಡ ಆ ಕೃಷ್ಣನ ಮಹೋತ್ಸವದಲ್ಲಿ ಆಹ್ವಾನಿತರಾಗಿ ಬಂದಿದ್ರು. ರುಕ್ಮಿಣಿ ಸಮೇತರಾದಂಥ ಕೃಷ್ಣನನ್ನು ಅವರು ನೋಡಿ ಅವರೆಲ್ಲರೂ ಕೂಡ ಸಂತೋಷಪಟ್ಟರು. ತಾತ್ಪರ್ಯ ನಿರ್ಣಯದಲ್ಲಿ ಬರುವಂತೆ ಆ ತನ್ನ ನಿತ್ಯಾಭಿಯೋಗಿನಿಯಾದಂತಹ ರುಕ್ಮಿಣಿಯ ಜೊತೆಗೆ ಆತ ತನ್ನ ದಾಂಪತ್ಯವನ್ನ ಅನುಭವಿಸಿ ಆ ಕೃಷ್ಣ ರುಕ್ಮಿಣಿಯಲ್ಲಿ ಮನ್ಮಥ ಅನ್ನುವಂತಹ ಮಗನನ್ನು ಹುಟ್ಟಿಸಿದ. ಮನ್ಮಥ ಅನ್ನೋ ಹೆಸರಿನಲ್ಲಿ ಅವನು ಕೂಡ ಹಿಂದೆ ಮಗನೇ ಆಗಿದ್ದ. ಆ ಮನ್ಮಥನನ್ನು ಅವನು ಹುಟ್ಟಿಸಿದ. ಅವನಿಗೆ ಪ್ರದ್ಯುಮ್ನ ಅಂತ ಹೆಸರು. ಯಾಕೆ ಪ್ರದ್ಯುಮ್ನ ಅಂತ ಹೆಸರು ಅಂದ್ರೆ ಭಗವಂತನ 4 ರೂಪಗಳಿವೆಯಲ್ಲ, ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ ಅಂತ 4 ಪ್ರಧಾನವಾದ ರೂಪಗಳು. ಆ ಭಗವಂತನ ಪ್ರದ್ಯುಮ್ನ ಅನ್ನೋ ರೂಪ ಏನಿದೆಯಲ್ಲ ಅದು ಈ ಪ್ರದ್ಯುಮ್ನಲ್ಲಿ, ಮಗನಾದಂಥ ಪ್ರದ್ಯುಮ್ನಲ್ಲಿ ವಿಶೇಷವಾಗಿ ಸನ್ನಿಹಿತನಾಗಿತ್ತು. ಹಾಗಾಗಿ ಅವನು ಮಹಾಬಲಿಷ್ಠನಾಗಿದ್ದ. ಈ ಪ್ರದ್ಯುಮ್ನ ಈ ಶರೀರದಲ್ಲಿ ಪ್ರದ್ಯುಮ್ನ ರೂಪಿಯಾದಂಥ ಭಗವಂತನೇ ಸನ್ನಿಹಿತನಾಗಿದ್ದರಿಂದ ಅವನಿಗೆ ಅಷ್ಟು ಮಹಾಬಲಿಷ್ಠನಾಗಿದ್ದ. ಮತ್ತು ಮುಂದಿನ ಅಧ್ಯಾಯಗಳಲ್ಲಿ ನಾವು ನಾಳೆ ಅದನ್ನು ನೋಡೋರಿದ್ದೇವೆ. ಆ ಪ್ರದ್ಯುಮ್ನ ಹೇಗಿದ್ದ ಅಂದ್ರೆ ಚಕ್ರ ಒಂದು ಅವನ ಕೈಯಲ್ಲಿ ಇರಲಿಲ್ಲ ಅಂತ ಬಿಟ್ರೆ ಉಳಿದೆಲ್ಲ ದೃಷ್ಟಿಯಿಂದ ಅವನು ಕೃಷ್ಣ ಇದ್ದಂತೆ ಇದ್ದ. ಪೀತಾಂಬರಧಾರಿಯಾಗಿದ್ದ, ವನಮಾಲೆಯನ್ನು ಧರಿಸಿದ್ದ ಮತ್ತು ಸ್ವಯಂ ನೀಲ ವರ್ಣದವನಾಗಿದ್ದ, ಮೇಘಶ್ಯಾಮನಾಗಿದ್ದ ಅಂತ ಮುಂದೆ ಇದೇ ಭಾಗವತದಲ್ಲಿ ವರ್ಣನೆ ಇದೆ. ಸ್ವಲ್ಪ ಸರಿಯಾಗಿ ಅವನನ್ನು ಗಮನಿಸಿ ನೋಡಿದ್ದಲ್ಲದೆ ಸುಮ್ಮನೆ ದೂರದಿಂದ ಏನಾದ್ರು ನೋಡಿಬಿಟ್ರೆ ಕೃಷ್ಣನೇ ಬಂದಿದ್ದಾನೇನು ಅಂತ ಅನಿಸ್ತಿತ್ತು. ಬೇರೆಯವರಿಗೆ ಹೋಗಲಿ, ಕೃಷ್ಣನ ಜೊತೆ ಬಹುಕಾಲ ವಾಸಿಸಿದಂಥ ಕೃಷ್ಣನ ಪತ್ನಿಯರಿಗೆ ಅವನು ಆಕಸ್ಮಿಕ ದೂರದಲ್ಲೆಲ್ಲರೂ ಬಂದಾದ್ರೆ ಕೃಷ್ಣನೇ ಬಂದ ಅಂತ ಗಡಿಬಿಡಿ ಆಗಿಬಿಡ್ತಿತ್ತಂತ. ಅಂದ್ರೆ ಆವಾಗಿನ ಕಾಲದಲ್ಲಿ ಹಿರಿಯರು ಬಂದ ಕೂಡಲೇ ಅಥವಾ ಗಂಡನೇ ಬಂದ ಕೂಡಲೇ ಗಂಡನ ಅಪ್ಪನೋ
ಅಥವಾ ಗಂಡನ ಅಣ್ಣನು ಬಂದ ಕೂಡಲೇ ಆ ಮಕ್ಕಳು ಪತ್ನಿಯರು ಸೊಸೆಯರು ಕೂಡ ಗಡಿಬಿಡಿಯಿಂದ ಎದ್ದು ಅವರಿಗೆ ಸ್ವಾಗತ ಮಾಡಿ ಪಕ್ಕಕ್ಕೆ ಸರಿಯೋದೊಂದು ಪದ್ಧತಿ ಇತ್ತು. ದಾಸ್ಯದಿಂದ ಅವ್ರು ಎದುರು ನಿಲ್ತಿರ್ಲಿಲ್ಲ, ಅವರು ಪಕ್ಕಕ್ಕೆ ಸರಿತಿದ್ರು ಅಂತ ವರ್ಣನೆ ಇದೆ. ಆ ಒಂದು ಆಕಸ್ಮಿಕವಾಗಿ ಪ್ರದ್ಯುಮ್ನ ಏನಾದ್ರು ಬಂದ್ರೆ ಕೃಷ್ಣನೇ ಬಂದ್ರೆ ಅಂತ ಅವ್ರನ್ನ ಗಡಿಬಿಡಿಸಿಬಿಡ್ತದೆ, ಹೀಗೆ ವರ್ಣನೆ ಇದೆ ಮುಂದೆ. ಇದೆಲ್ಲ ಯಾಕೆಂದ್ರೆ ಪ್ರದ್ಯುಮ್ನ ರೂಪಿಯಾದಂತಹ ಭಗವಂತನ ಸನ್ನಿಧಾನ ಅವನಲ್ಲಿ ಇದ್ದುದರಿಂದ ಅಷ್ಟು ಬಲಿಷ್ಠನವಾಗಿದ್ದ ಅಂತ ಜಗನ್ಮೋಹಕವಾದಂಥ ಸೌಂದರ್ಯ ಕೂಡ ಅವನಲ್ಲಿ ಇತ್ತು ಅನ್ನುವಲ್ಲಿಗೆ ಇವತ್ತಿನ ಕಥೆ ಮುಕ್ತಾಯ ಆಗಿದೆ.